ನಮಸ್ಕಾರ ಗೆಳೆಯರೇ, ಐಜಿ ನೋಟ್ಸ್ ಅಕಾಡೆಮಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿನ ನಾವು ಮನ್ರೇಗಾ ಕಾಯ್ದೆ ಬಗ್ಗೆ ಓದೋಣ. ಇತ್ತೀಚೆಗೆ ಇದು ನವೀಕರಣವಾಗಿ ಅಂದರೆ ಮರುನಾಮಕರಣವಾಗಿದೆ VBG ರಾಮ್ಜಿ ಎಂದು. ಇದರ ಮೇಲೆ ಯಾವೆಲ್ಲ ಕ್ವಶನ್ಗಳು ಎಕ್ಸಾಮ್ದಲ್ಲಿ ಕೇಳುತ್ತಾರೆ ಅಥವಾ ಸಂಭವನೀಯ ಕ್ವಶನ್ಗಳು ಯಾವ ರೀತಿ ಕೇಳಬಹುದು ಅಥವಾ ಇನ್ನು ಈ ಸ್ಪರ್ಧಾ ವಿಜೇತ ಮ್ಯಾಗಝಿನ್ದಲ್ಲಿ ಏನೆಲ್ಲ ಓದಬೇಕು, ಏನೆಲ್ಲ ಮತ್ತು ಯಾವುದನ್ನು ಓದಬಾರ್ದು, ಯಾವ ರೀತಿ ಓದಬೇಕೆನ್ನೋದು ಇವತ್ತಿನ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ನೋಡಿ, ನಾನು ಫಸ್ಟ್ ನಿಮಗೆ ಈ ಪೇಜ್ ತೋರಿಸ್ಬಿಡ್ತೀನಿ. ಈ ಪೇಜ್ದಲ್ಲಿರೋ ನಾನು ಯೆಲ್ಲೋ ಕಲರ್ ಹೈಲೈಟ್ ಮಾಡಿದ್ದೇನೆ. ಈ ಯೆಲ್ಲೋ ಕಲರ್ ಹೈಲೈಟ್ ಮಾಡಿದ್ದು VBG ರಾಮ್ಜಿ ನೂತನ ಕಾಯ್ದೆಗೆ ಸಂಬಂಧಿಸಿದ್ದು. ಓಕೆ, ಇದು ನಿಮ್ಗೆ ನೆನಪಿರಬೇಕು. ಹಾಗೆ ಈ ಬ್ಲೂ ಕಲರ್ನ ಮಾರ್ಕ್ ಮಾಡಿದ್ದೀನಲ್ವಾ, ಇದು ಕೂಡ ಇದು ಹಳೆಯ ಕಾಯ್ದೆಯಾದಂಥ ಮನ್ರೇಗಾ ಕಾಯ್ದೆಗೆ ಸಂಬಂಧಿಸಿದ್ದು. ಇದು ನಿಮಗೆ ನೆನಪಿರಬೇಕು. ಸೊ ನಾನು ಎಲ್ಲೆಲ್ಲಿ ಯೆಲ್ಲೋ ಕಲರ್ ಮಾಡಿದ್ದೀನಿ, ನೀವು ಬೇಕಿದ್ದರೆ ಒಂದು ನೋಟ್ಬುಕ್ದಲ್ಲಿ ಒಂದು ನೋಟ್ಸ್ ಮಾಡ್ತಾ ಹೋಗಿ ಅಥವಾ ಇದೇ ಥರ ಯೆಲ್ಲೋ ಕಲರ್ ಹೈಲೈಟ್ ಮಾಡ್ತಾ ಹೋಗಿ. ಎಕ್ಸಾಮ್ ದೃಷ್ಟಿಯಿಂದ ಈ ಯೆಲ್ಲೋ ಕಲರ್ನ ಹೈಲೈಟ್ ಮಾಡಿರೋದು ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನು 100%ಗೆ 200% ಎಕ್ಸಾಮ್ದಲ್ಲಿ ಕೇಳುತ್ತಾರೆ. ಮುಂದೆ ಬರುವ ಯಾವುದೇ ಒಂದು ಎಕ್ಸಾಮ್ ಆಗಲಿ ಇದರ ಮೇಲೆ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ. ಹಾಗೆ ಇನ್ನು KPSC KA ಅವರು ಡೆಪ್ತ್ ಆಗಿ ಹೋಗ್ತಿದ್ದಾರೆ. ಅಂದರೆ ಅವರು ಯಾವ ರೀತಿ ಸ್ಟೇಟ್ಮೆಂಟ್ ಕ್ವಶನ್ ಕೇಳ್ತಾರೆ ಅಂದರೆ, ಸೊ ಒಂದು ನೆಕ್ಸ್ಟ್ ಲೆವೆಲ್ ಡೆಪ್ತ್ ಆಗಿ ಹೋದರೆ ಈ VBG ರಾಮ್ಜಿ ಬಗ್ಗೆ ಕೇಳೋದು ಬಿಟ್ಟು ಹಳೆ ಕಾಯ್ದೆ MG ನರೇಗಾ ಬಗ್ಗೆ ಕೇಳ್ತಾರೆ. ಸೊ ಅದರ ಮೇಲೆ ನಿಮಗೆ ಹಿಡಿತ ಇರಲಿ ಅಂತಂದು ನಾನು ಬ್ಲೂ ಕಲರ್ದಲ್ಲೂ ಕೂಡ ಅದನ್ನು ಮಾರ್ಕ್ ಮಾಡಿ ತೋರಿಸಿದ್ದೇನೆ. ಓಕೆ, ಹಾಗಿದ್ರೆ ಬನ್ನಿ ಇವತ್ತಿನ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಮನ್ರೇಗಾ ಕಾಯ್ದೆ ಇನ್ನು ಮುಂದೆ ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಜೀವನೋಪಾಯ ಅಭಿಯಾನ ಗ್ರಾಮೀಣ ಅಂದರೆ VBG ರಾಮ್ಜಿ ಕಾಯ್ದೆ ಅಂತ ಕರೀತಾರೆ. ಸೊ ಇಲ್ಲಿ ನೀವು ಏನು ನೆನ್ಪಿಟ್ಕೋಬೇಕಂತಂದರೆ, ಈ VBG ರಾಮ್ಜಿ ಫುಲ್ ಫಾರ್ಮ್ ನೆನ್ಪಿಟ್ಕೋಬೇಕ್ರಿ. VBG ರಾಮ್ಜಿ ಫುಲ್ ಫಾರ್ಮ್ ಕೇಳ್ತಾರೆ. ಸೊ ಅದು ಇಂಗ್ಲೀಷ್ನಲ್ಲಿ ಮಾತ್ರ ಓದ್ಕೋಬೇಕು ನೀವು. ಯಾಕಂದರೆ ಇಂಗ್ಲೀಷ್ನಲ್ಲಿ ಓದಿದರೆ ಅದಕ್ಕೆ ಎಕ್ಸಾಮ್ದಲ್ಲಿ ಇಂಗ್ಲೀಷ್ನಲ್ಲೇ ಫುಲ್ ಫಾರ್ಮ್ ಕೇಳ್ತಾರೆ. ಇಂಗ್ಲೀಷ್ನಲ್ಲೇ ಫುಲ್ ಫಾರ್ಮ್ ನಿಮಗೆ ಆನ್ಸರ್ದಲ್ಲಿ ಕೊಟ್ಟಿರ್ತಾರೆ. ಅದಕ್ಕೆ ಇದನ್ನು ನೋಡ್ಕೋಬೇಕು. ಏನು ಹೇಳ್ತಿದ್ದು, ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಆ್ಯಂಡ್ ಅಜೀವಕ್ ಮಿಷನ್ ಗ್ರಾಮೀಣ ಆ್ಯಕ್ಟ್ 2025 ಅಂತ ಬರುತ್ತೆ. ಇನ್ನು ಎಕ್ಸಾಮ್ದಲ್ಲಿ ಯಾವೆಲ್ಲ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳಿದರೆ ಏನೆಲ್ಲ ಸ್ಟೇಟ್ಮೆಂಟ್ದಲ್ಲಿ ಯಾವೆಲ್ಲ ಅಂದರೆ ಸ್ಟೇಟ್ಮೆಂಟ್ ಕೇಳಬಹುದು ಅಂತ ಕೊಟ್ಟರೆ ನೋಡಿ, ಇತ್ತೀಚೆಗೆ KA 708 ಪೋಸ್ಟ್ ಒಳಗೆ ಇದನ್ನು ಕೇಳಿದ್ದಾರೆ. ಜಗತ್ತಿನ ಅತಿ ದೊಡ್ಡ ಸಾಮಾಜಿಕ ಭದ್ರತಾ ಕಾರ್ಯಕ್ರಮ ಇದಾಗಿದೆ. ಸೊ ಜಗತ್ತಿನ ಅತಿ ದೊಡ್ಡ ಸಾಮಾಜಿಕ ಭದ್ರತಾ ಕಾರ್ಯಕ್ರಮ ಈ VBG ರಾಮ್ಜಿ ಕಾರ್ಯಕ್ರಮ ಆಗಿದೆ. ಸೊ ನೆಕ್ಸ್ಟ್ ಮತ್ತೇನು ಕೇಳ್ಬೋದು, ಸೊ ಮನ್ರೇಗಾ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಮತ್ತು ಅಜೀವಕ ಮಿಷನ್ ಎಂದು ಮರುನಾಮಕರಣ ಮಾಡಿದೆ. ಸೊ ಏನು ಕೇಳ್ತಾರೆ, ಮನ್ರೇಗಾ ಕಾಯ್ದೆಯನ್ನು ಇತ್ತೀಚೆಗೆ ಮರುನಾಮಕರಣ ಮಾಡಲಾಗಿದೆ. ಆ ಮರುನಾಮಕರಣ ಮಾಡಲಾದ ಹೆಸರನ್ನು ಸೂಚಿಸಿ ಅಂತ ಕೇಳ್ತಾರೆ. ಅವಾಗ ಇದನ್ನು ನೀವು ಹೇಳಬೇಕಾಗುತ್ತೆ. ಈ ಪಾಯಿಂಟ್ ಇಷ್ಟು ಸಾಕು. ನೆಕ್ಸ್ಟ್, ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು 2025 ಡಿಸೆಂಬರ್ 21ರಂದು ಮಸೂದೆಗೆ ಸಹಿ ಹಾಕಿದರು. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಯಾವತ್ತು ರಾಷ್ಟ್ರಪತಿ ಅವರು ಮಸೂದೆಗೆ ಒಂದು ಅಂಕಿತ ಹಾಕುತ್ತಾರೆ ಅಥವಾ ಸಹಿ ಹಾಕುತ್ತಾರೆ ಅಂದು ಅದು ಜಾರಿಗೆ ಬಂದಂತೆ. ಹಾಗಾಗಿ ಈ ಜಾರಿಗೆ ಬಂದ ದಿನಾಂಕ ಕೇಳಿದ್ರು ಅಥವಾ ರಾಷ್ಟ್ರಪತಿ ಅಂಕಿತ ಹಾಕಿದ ದಿನಾಂಕ ಕೇಳಿದ್ರು 2025 ಡಿಸೆಂಬರ್ 21. ಇದು ಇವಾಗಲ್ಲ ಸರ್, ಈಗೆಲ್ಲ ನೀವು ಇನ್ನೂ 10 ವರ್ಷ ಬಿಟ್ಟು ಎಕ್ಸಾಮ್ ಬರೆದ್ರೂ ಇದ ಪಾಯಿಂಟ್ಸನ್ನು ನೀವು ಬರೀಬೇಕಾಗುತ್ತೆ ಅಲ್ಲಿ. ಸೊ ಹಾಗಾಗಿ ಯಾವ ಪಾಯಿಂಟ್ಸನ್ನು ಮಿಸ್ ಮಾಡ್ಕೋಬೇಡಿ, ಬಹಳ ನೀಟಾಗಿ ಓದಿ. ನಾನು ಯಾವೆಲ್ಲ ಪಾಯಿಂಟ್ಸ್ ಹೇಳ್ತೀನಿ ಅದನ್ನು ಮಾತ್ರ ಓದಿದರೆ ಸಾಕಂತ ಹೇಳ್ತೀನಿ. ನಾನು ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ಪೇಜ್ ತೋರಿಸ್ತೀನಿ ನಿಮಗೆ. ನೋಡಿ, ಇದರಲ್ಲಿ ಎಲ್ಲ ಈ MG ನರೇಗಾ ಅನ್ನೋದು ಮತ್ತು ಈ ರೋಜ್ಗಾರ್ ಇದು ಹೊಸದು, ಇದು ಎಲ್ಲ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಎಲ್ಲವನ್ನು ಓದ್ಕೋಬೇಕಾಗುತ್ತೆ. ಈ ವಿಶ್ವ ಅಥ್ಲೆಟಿಕ್ ವರ್ಷದ ಅಥ್ಲೆಟಿಕ್ ಪ್ರಶಸ್ತಿ ಕೊಟ್ಟಿದ್ದಾರೆ ನೋಡಿ, ಇದೆಲ್ಲ ವೇಸ್ಟು. ಇದು ಯಾವುದೂ ಓದೋ ಅವಶ್ಯಕತೆ ಇಲ್ಲ ಇಲ್ಲಿ. ಹಾಗಾಗಿ ಮ್ಯಾಗ್ಝಿನ್ದಲ್ಲಿ ಏನು ಓದಬೇಕು ಏನು ಓದಬಾರ್ದು ಅನ್ನೋದು ನಮ್ಗೆ ಐಡಿಯಾ ಇರಬೇಕಾಗುತ್ತೆ. ಸೊ ಇದೆಲ್ಲ ಓದೋ ಅವಶ್ಯಕತೆ ಇದೆಯಾ ಸರ್? ಇಲ್ಲ ಸರ್. ಸೊ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ಗೆ ಕಂಪ್ಲೀಟಾಗಿ ಓದ್ತಾ ಹೋದರೆ ನೀವು ಇದರಲ್ಲಿ PhD ಮಾಡಬೇಕಾಗುತ್ತೆ. ಸೊ ನಮಗೆ ಬೇಕಾಗಿರೋದು ಲಿಸ್ಟ್ನಲ್ಲಿ ನಮ್ಮ ಹೆಸರು ಇರಬೇಕು ಸರ್. ಲಿಸ್ಟ್ನಲ್ಲಿ ನಮ್ಮ ಹೆಸರು ಇರಬೇಕು. ಅದು ಫಸ್ಟ್ ಬರ್ತಲ್ಲ ಲಾಸ್ಟ್ ಬರ್ತೋ, ಒಟ್ಟು ಲಿಸ್ಟ್ನಲ್ಲಿ ನಮ್ಮ ಹೆಸರು ಇರಬೇಕು. ಆದರೆ ನನ್ನ ಗುರಿ ಏನಂದರೆ ನೀವು ಜಿ ಎಮ್ದಲ್ಲಿ ಸ್ಕೋರ್ ಮಾಡುವ ಹಾಗೆ ಕರೆಂಟ್ ಅಫೇರ್ಸ್ ಯಾವ ಥರ ಓದಬೇಕು ಅನ್ನೋದು ನಾನು ಇಲ್ಲಿ ಹೇಳ್ಕೊಡ್ತಿದ್ದೇನೆ. ಸೊ ಅದರ ಮೇಲೆ ನೀವು ಜಾಸ್ತಿ ಫೋಕಸ್ ಮಾಡ್ತಾ ಹೋಗಿ. ಅನಾವಶ್ಯಕ ಇನ್ಫಾರ್ಮೇಷನನ್ನು ಓದ್ತಾ ಕೊಡಬೇಡಿ. ಓಕೆ, ನೆಕ್ಸ್ಟ್, ಈ ಮಸೂದೆಯು ಕಾಯ್ದೆಯಾಗಿ ಜಾರಿಗೆ ಬಂದಿದೆ ಯಾವತ್ತು? 2025 ಡಿಸೆಂಬರ್ 21 ಅಂತ ನಾನು ಹೇಳಿದೆ. ಓಕೆ,
ಮನ್ರೇಗಾ ಕಾಯ್ದೆಯಲ್ಲಿದ್ದ ಅನೇಕ ಅಂಶಗಳನ್ನು ನೂತನ ಕಾಯ್ದೆಯಲ್ಲಿ ಬದಲಾವಣೆ ಮಾಡಲಾಗಿದೆ ಸರ್. ಬದಲಾವಣೆ ಮಾಡಲಾಗಿದೆ. ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳ್ತಾರೆ, ಬದಲಾವಣೆ ಮಾಡಲಾಗಿದೆ ಅಥವಾ ಮಾಡಲಾಗಿಲ್ಲ ಅಂತ ಕೇಳ್ತಾರೆ. ಬರೀ ಹೆಸರನ್ನು ಮಾತ್ರ ಚೇಂಜ್ ಮಾಡಿಲ್ಲ ಸರ್, ಅದರಲ್ಲಿರುವ ಸ್ವಲ್ಪ ಅಂಶಗಳನ್ನು ಅವರೇ ಮಾಡಿದ್ದಾರೆ, ಕೆಲವೊಂದಿಷ್ಟು ಅಂಶಗಳನ್ನು ಬದಲಾವಣೆ ಮಾಡಿದ್ದಾರೆ. ಎಕ್ಸಾಮ್ ದೃಷ್ಟಿಯಿಂದ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, VBG ರಾಮ್ಜಿ ಮಸೂದೆ ಬಗ್ಗೆ ನಾವು ನೋಡೋಣ. ಲೋಕಸಭೆಯಲ್ಲಿ ಮಂಡನೆಯಾಗಿದ್ದು, ಇದನ್ನು ಕೇಳಬಹುದು ಇನ್ ಡೆಪ್ತ್ ಆಗಿ ಕೇಳಿದರೆ 2025 ಡಿಸೆಂಬರ್ 16 ಬಹಳ ಈಸಿ ಸರ್. 2025 ನೆನ್ಪಿಡ್ಕೋರಿ, 2025 ವರ್ಷ ನೆನ್ಪಿಡ್ಕೋರಿ. ಡಿಸೆಂಬರ್ 16 ಲೋಕಸಭೆದ ಮಂಡನೆ ಆಗುತ್ತೆ. ಆಯ್ತಾ, ಅಂಗೀಕಾರ ಆಗಿದೆ ಯಾವಾಗ ಸರ್? 2 ದಿವಸ ಬಿಟ್ಟು ಡಿಸೆಂಬರ್ 18 ಅಂಗೀಕಾರ ಆಗುತ್ತೆ. ಅದೇ ದಿವಸ ಏನು ಮಾಡ್ತಾರೆ? ಡಿಸೆಂಬರ್ 18 ರಾಜ್ಯಸಭೆಯಲ್ಲೂ ಕೂಡ ಇದು ಅಂಗೀಕಾರ ಆಗುತ್ತೆ. ಆದರೆ ರಾಷ್ಟ್ರಪತಿ ಅಂಕಿತ ನಮ್ಗೆ ಸಿಕ್ಕಿದ್ದು ಇನ್ನು 3 ದಿವಸ ಬಿಟ್ಟು ಡಿಸೆಂಬರ್ 21. ಸೊ ನಿಮ್ಗೆ ನೆನಪಿರಬೇಕಾಗಿದೆ ಯಾವುದಂದ್ರೆ 16, 18, 21 ಡಿಸೆಂಬರ್. ಈ ಡಿಸೆಂಬರ್ 16, 18, 21 ನೆನಪಿದ್ರೆ MG ಸರ್ ಇದೇನಿದೆ ಅಲ್ವಾ VBG ರಾಮ್ಜಿ ಮಸೂದೆ ಅಂತಿದೆ ಅಲ್ಲ, ಇದ್ರ ಮೇಲೆ ಡೇಟ್ ಕೇಳಿದ್ರೆ ಇದೇ 3 ಡೇಟ್ ಕೇಳ್ಬೇಕು ಸರ್. ಇದನ್ನ ಬಿಟ್ಟರೆ ಮತ್ತೆ ಯಾವ ಡೇಟು ಕೇಳಂಗಿಲ್ಲ ನಿಮಗೆ ಎಕ್ಸಾಮ್ಗೆ. ಓಕೆ, ಇಷ್ಟು ನಿನಪಿರಲಿ. ನೆಕ್ಸ್ಟು, ಈ ಕಾಯ್ದೆಗೆ ಸಂಬಂಧಿಸಿದಂತೆ ಇನ್ನು ಪ್ರಮುಖ ಅಂಶಗಳು ಯಾವುದಂದ್ರೆ ನೋಡಿ, ಇವೆಲ್ಲ ಯೆಲ್ಲೋ ಕಲರ್ ಯಾವ್ದು ನಾ ಮಾರ್ಕ್ ಮಾಡಿದ್ನಲ್ಲ, ಎಲ್ಲವೂ VBG ರಾಮ್ಜಿ ಮಸೂದೆಗೆ ಬಹಳ ಇಂಪಾರ್ಟೆಂಟ್ ಆದಂಥ ಮಾಹಿತಿ. ಇದನ್ನು ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳ್ತಾರೆ ರೀ. ಇದೇನು ನೀವು ಎಲ್ಲ ಮಾರ್ಕ್ ಮಾಡಿರಲ್ಲ ಇದ್ರಾಗ ಅಂತ ಹೇಳ್ಬೋದು ನೀವು. ನಾ ಯಾವುದೇ ಕರೆಂಟ್ ಅಫೇರ್ಸ್ಗೆ ತಕ್ಕಂತೆ ವೇಟೇಜ್ ಎಷ್ಟು ಕೊಡ್ತಾರೆ, ಈ ಪ್ರೀವಿಯಸ್ ಇಯರ್ ಯಾವ ರೀತಿ ಕ್ವಶನ್ ಕೇಳಿದ್ದಾರೆ, ಆ ಬೇಸ್ ಮೇಲೆ ನಾನು ಇಲ್ಲಿ ಮಾರ್ಕ್ ಮಾಡಿ ನಿಮ್ಗೆ ಹೇಳ್ತಾ ಹೋಗುತ್ತೇನೆ. ಇದರಲ್ಲಿ 1 ಪಾಯಿಂಟ್ ನೀವು ಮಿಸ್ ಮಾಡಿದ್ರು 1 ಅಂಕ ಕಳೆದುಕೊಳ್ಳೋದು ಫಿಕ್ಸ್ ಆಗಿರುತ್ತೆ. ಸೊ ಆ ಚಾನ್ಸ್ ನೀವು ತಗೋಬೇಡಿ. ಓಕೆ, ನೋಡಿ, ಖಾತ್ರಿಪಡಿಸಿದ ಉದ್ಯೋಗ ಅಂದರೆ, ಒಂದು ನಿಮಿಷ, VBG ರಾಮ್ಜಿ ಕಾಯ್ದೆಯಲ್ಲಿ ಸಂಬಂಧಿಸಿದ ಪ್ರಮುಖ ಅಂಶಗಳನ್ನು ಕೊಟ್ಟಿದ್ದಾರೆ. ಸೊ ಖಾತ್ರಿಪಡಿಸಿದ ಉದ್ಯೋಗ ದಿನಗಳ ಸಂಖ್ಯೆಯನ್ನು 100ರಿಂದ 125 ದಿನಗಳಿಗೆ ಏರಿಕೆ ಮಾಡಿದ್ದಾರೆ. ಸೊ MG ನರೇಗಾ ಅಂದರೆ ಮನ್ರೇಗಾದಲ್ಲಿ ಏನಿತ್ತು, ಇದು ಒಂದು ಪ್ರತಿ ಗ್ರಾಮೀಣ ಕುಟುಂಬ ಏನಿತ್ತಲ್ಲ, ಈ ಪ್ರತಿ ಗ್ರಾಮೀಣ ಕುಟುಂಬದ ವಯಸ್ಕ ಸದಸ್ಯರು ಕೌಶಲ್ಯರಹಿತ ದೈಹಿಕ ಕೆಲಸ ಅಂದರೆ ಯಾವುದೇ ರೀತಿ ಕೌಶಲ್ಯ ಬೇಕಾಗಿಲ್ಲ ಸರ್. ಅಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೇಕಾಗಿಲ್ಲ, ಮತ್ತು ನಿಮ್ಗೆ ಯಾವುದೂ ನಿಮ್ಗೆ ಅದರಲ್ಲಿ ಯಾವುದೋ ಅದು ಭಾಳ ಜಾಸ್ತಿ ಐಡಿಯಾ ಬೇಕಿಲ್ಲ. ಒಂದು ಕೌಶಲ್ಯರಹಿತ ಒಂದು ದೈಹಿಕ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ, ಫಿಸಿಕಲಿ ಒಂದು ಮಾಡುವಂಥ ಒಂದು ಕೆಲಸ ಮಾಡಬೇಕಾಗುತ್ತೆ. ಅದು ಗ್ರಾಮೀಣ ಭಾಗದಲ್ಲಿರಬೇಕು. ಗ್ರಾಮೀಣ ಭಾಗದ ಕುಟುಂಬದ ವಯಸ್ಕ ಸದಸ್ಯರಿಗೆ ಅಂದರೆ ಮೈನರ್ಸಿ ಕೂಡ ಹಂಗಿಲ್ಲ ಸರ್ ಇದು, ಹೌದಾ? ಅದು ಗೊತ್ತಿರ್ಬೇಕು ನಿಮ್ಗೆ. ಸೊ ಇಲ್ಲಿ ಏನಾಗುತ್ತೆ, ಇದು ನರೇಗಾದ ಆಯ್ತು ರೀ. ಆದರೆ ಎಷ್ಟು ವರ್ಷ ಅಂತ ಕೂತ್ರೆ ಅವರಿಗೆ ಹಣಕಾಸು ವರ್ಷದಲ್ಲಿ 100 ದಿನಗಳ ಉದ್ಯೋಗವನ್ನು ಒದಗಿಸುತ್ತಿತ್ತು ನರೇಗಾ. ಅಂದರೆ ಯಾವುದು? ಮನ್ರೇಗಾದಿದು. ನಾ ಯಾವಾಗ ಹೇಳ್ತಿದ್ದೀನಿ ಅವಾಗಲೇ ಇನ್ನೊಂದ್ಸಲ ಹೇಳ್ತೀನಿ, ನೀವು ಆವಾಗಲೇ ಹೇಳಿದೆ ಇನ್ನೊಂದ್ಸಲ ಹೇಳ್ತೀನಿ ನಿಮಗೆ. ಈ ಬ್ಲೂ ಕಲರ್ ಏನು ಮೆನ್ಷನ್ ಮಾಡಿದ್ವಲ್ವಾ, ಈ ಬ್ಲೂ ಕಲರ್ನ ಮೆನ್ಷನ್ ಮಾಡಿದ್ದು ಮನ್ರೇಗಾ ಕಾಯ್ದೆಗೆ ಸಂಬಂಧಿಸಿದ್ದು. ಯೆಲ್ಲೋ ಕಲರ್ ಮೆನ್ಷನ್ ಮಾಡಿದ್ದೀನಲ್ಲ, ಇದು ಹೊಸದಾಗಿ ಬಂದಂಥ VBG ರಾಮ್ಜಿ ಕಾಯ್ದೆಗೆ ಸಂಬಂಧಿಸಿದ್ದು. ಅದು ನಿಮ್ಗೆ ನೆನಪಿರಬೇಕು. ಸೊ ನೋಡಿ, ಈ ಮನ್ರೇಗಾ ಕಾಯ್ದೆಗೆ 100 ದಿನ ಅಂತ ಫಿಕ್ಸ್ ಮಾಡಿದರು. 100 ದಿನ ಅಂತ ಫಿಕ್ಸ್ ಮಾಡಿದರು. ಏನಾಯ್ತು ರೀ ಇದು? 100 ದಿನ ಅಂತ ಫಿಕ್ಸ್ ಆಗಿತ್ತು. ಆದರೆ ಈಗ ನೂತನ ಕಾಯ್ದೆ ಒಳಗೆ ಕೆಲವೊಂದಿಷ್ಟು ಬದಲಾವಣೆ ಮಾಡಿದ್ದಾರೆ ಅಂತ ಹೇಳಿದೆ. ನೂತನ ಕಾಯ್ದೆ ಒಳಗೆ ಮಾಡಿದ್ರೆ ನೀವು 100 ದಿನ ಬಿಟ್ಟು 125 ದಿನ ಕೊಟ್ಟರು ಸರಿ. 125 ದಿನ ಅಂದರೆ ಬಡವರ ಪಾಲಿಗೆ ಇದೊಂದು ಯಶಸ್ಸು ಅಂತ ಹೇಳ್ಬೋದು. ಯಾಕಂದರೆ ಅವರು 125 ದಿವಸ ಅಂದರೆ ಒಂದು ತಿಂಗಳದ ಇನ್ನೊಂದು ಇನ್ಕಮ್ ಮನಿಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮನಿ ನಡೆಯೋಕೆ ಸುಲಭ ಆಗುತ್ತೆ. ಇದೊಂದು ಒಳ್ಳೆ ಕಾಯ್ದೆ. ನೆಕ್ಸ್ಟ್, ನಿರುದ್ಯೋಗ ಭತ್ಯೆ ಅಂತ ಹೇಳ್ತಾರೆ ಸರ್. ವ್ಯಕ್ತಿಗೆ 15 ದಿನಗಳಲ್ಲಿ ಉದ್ಯೋಗ ನೀಡದಿದ್ದರೆ ರಾಜ್ಯ ಸರ್ಕಾರ ಅವರಿಗೆ ನಿರುದ್ಯೋಗ ಭತ್ಯೆಯನ್ನು ಪಾವತಿಸಬೇಕು. ಆದರೆ ನೂತನ ಕಾಯ್ದೆ ಒಳಗೆ ಏನಿತ್ತು ಸರ್, ಇದು ಹಳಿದು ರೀ. ನಾನು ಹೇಳಿದ್ನಲ್ಲ, ಇದು ಬ್ಲೂ ಕಲರ್ದ ಹಳಿದ ಕಾಯ್ದೆ, ಯೆಲ್ಲೋ ಕಲರ್ದ ನೂತನ ಕಾಯ್ದೆ. ಆಯಿತಾ? ಹಳಿ ಕಾಯ್ದೆ ಒಳಗೆ ಏನಿತ್ತು, 15 ದಿನಗಳಲ್ಲಿ ಉದ್ಯೋಗ ನೀಡದಿದ್ದರೆ ಅಂದ್ರೆ ಈ ಮನ್ರೇಗಾ ಅಡಿಯಲ್ಲಿ ಕೆಲಸ ಮಾಡೋಕೆ ರಿಜಿಸ್ಟರ್ ಮಾಡ್ಕೋತಾರೆ ಜನ. ಅವ್ರಿಗೆ ಏನು ಮಾಡ್ತಾರೆ, ಅವ್ರಿಗೆ ರಿಜಿಸ್ಟರ್ ಮಾಡ್ಕೊಂಡು 15 ದಿವಸದೊಳಗೆ ಕೆಲಸ ಕೊಡಬೇಕ್ರಿ. ಇನ್ ಕೇಸ್ ಏನಾದರೂ 15 ದಿವಸದೊಳಗೆ ಅವ್ರಿಗೆ ಕೆಲಸ ಕೊಡ್ಲಿಕ್ಕಂದ್ರೆ ಏನು ಮಾಡಬೇಕು, ರಾಜ್ಯ ಸರ್ಕಾರ ಆಯಾ ಸಂಬಂಧಿಸಿದ ರಾಜ್ಯ ಸರ್ಕಾರ ಏನು ಮಾಡಬೇಕು, ಅವರಿಗೆ ನಾವು ಸವಲತ್ತು ಕೊಡಬೇಕಾಗತ್ತೆ ರೀ. ಹೌದಾ? ಏನು ನಿರುದ್ಯೋಗ ಭತ್ಯೆ ಕೊಡ್ಬೇಕು, ನಿರುದ್ಯೋಗ ಭತ್ಯೆ ಕೊಡಬೇಕಾಗತ್ತೆ. ಹೊಸ ಕಾಯ್ದೆಯೊಳಗೆ ಇದನ್ನೇನಾದರೂ ಚೇಂಜ್ ಮಾಡಿದಾರ? ಇಲ್ಲ ಸರ್, ಇದನ್ನು ಹಾಗೆ ಉಳಿಸ್ಕೊಂಡಾರ. ಈ ರೀತಿ ನೀವು ಕಂಪೇರ್ ಮಾಡ್ಕೊಂಡು ಓದಬೇಕು. ಯಾವುದೇ ಎರಡರಲ್ಲಿ ಯಾವ್ದು ಕೇಳಿದ್ರು ನೀವು ಎಕ್ಸಾಮ್ದಲ್ಲಿ ಬಹಳ ಈಸಿಯಾಗಿ ಆನ್ಸರ್ ಮಾಡ್ತೀರಾ. ನೆಕ್ಸ್ಟ್, ನಿಧಿ ಹಂಚಿಕೆ ಬಗ್ಗೆ ಕೇಳ್ತಾರೆ. ನಿಧಿ ಹಂಚಿಕೆ ಇದೊಂದು ಇಂಪಾರ್ಟೆಂಟು. ಭಾಳ ಸಲ ಇವು PC to DC ಒಳಗೆ ತನ ಈ ಇದ್ರ ಮೇಲೆ ಕ್ವಶನ್ ಕೇಳ್ತಾನೆ ಬಂದಿದ್ದಾರೆ, ನಿಧಿ ಹಂಚಿಕೆ ಅಂತ. ನೋಡಿ, ನಿಧಿ ಹಂಚಿಕೆ ಅಂತಂದರೆ ಹಿಂದಿನ ಕಾಯ್ದೆಯಲ್ಲಿ ಕೇಂದ್ರ ಸರ್ಕಾರವು ಕೌಶಲ್ಯರಹಿತ ದೈಹಿಕ ಕೆಲಸಕ್ಕಾಗಿ ವೇತನದ ಸಂಪೂರ್ಣ ವೆಚ್ಚವನ್ನು ಸಾಮಗ್ರಿ ವೆಚ್ಚದ ಮುಕ್ಕಾಲು ಭಾಗದವರೆಗೆ ಮತ್ತು ಆಡಳಿತ ವೆಚ್ಚದ 1 ಪಾಲನ್ನು ಒದಗಿಸುತ್ತದೆ. ಹಳಿ ಕಾಯ್ದೆ ಒಳಗೆ. ಆದ್ರೆ ಈ ನೂತನ ಕಾಯ್ದೆ ಒಳಗೆ ಏನು ಮಾಡ್ತಾರೆ, ರಾಜ್ಯ ಸರ್ಕಾರಗಳು ಸಾಮಗ್ರಿ ವೆಚ್ಚದ 1/4
ಆವಾಗಲೇ ಏನು ಹೇಳಿದೆ, ಸಾಮಗ್ರಿ ವೆಚ್ಚದ ಮುಕ್ಕಾಲು ಭಾಗ ಕೇಂದ್ರ ಸರ್ಕಾರ ಕೊಡ್ತಿತ್ತು ರೀ ಮೊದಲಿಲ್ಲಿ ಹಳೆ ಕಾಯ್ದೆ ಒಳಗೆ. ನೂತನ ಕಾಯ್ದೆ ಒಳಗೆ ರಾಜ್ಯ ಸರ್ಕಾರ ಕೊಡ್ಬೇಕಾಗತ್ತೆ ರೀ, ಅದನ್ನು ರಾಜ್ಯ ಸರ್ಕಾರ ಕೊಡ್ಬೇಕಾಗತ್ತೆ ರೀ. ಮತ್ತು ಆಡಳಿತ ವೆಚ್ಚಗಳು, ನಿರುದ್ಯೋಗ ಭತ್ಯೆ ಮತ್ತು ವೇತನ ಪಾವತಿ ವಿಳಂಬವಾದರೆ ಪರಿಹಾರವನ್ನು ಒದಗಿಸಬೇಕಾಗುತ್ತೆ. ಇದು ರಾಜ್ಯ ಸರ್ಕಾರನ ಕೊಡ್ಬೇಕಾಗತ್ತೆ ರೀ. ಅಲ್ಲಿ ಕೇಂದ್ರ ಸರ್ಕಾರ ಕೊಡಬೇಕಾಗಿತ್ತು ಮುಂಚೆ, ಈಗ ರಾಜ್ಯ ಸರ್ಕಾರ ಕೊಡಬೇಕಾಗತ್ತೆ ರೀ ಇದನ್ನು. ಈ ಪಾಯಿಂಟ್ನ ನೀವು ಕರೆಕ್ಟಾಗಿ ಹೈಲೈಟ್ ಮಾಡ್ಕೊಂಡು ಓದ್ಕೊಳ್ಳಿ. ನೆಕ್ಸ್ಟ್, ಯೋಜನೆ ಕೇಂದ್ರ ಪ್ರಾಯೋಗಿಕ ಯೋಜನೆಯಡಿ ಯೋಜನೆಯಾಗಿ ಮಾರ್ಪಾಡು. ಸೊ ಯೋಜನೆ ಕೇಂದ್ರ ಪ್ರಾಯೋಗಿಕ ಯೋಜನೆಯಾಗಿ ಮಾರ್ಪಾಡಾಗೈತೆ ಅಂದರೆ ಈ ಯೋಜನೆಯನ್ನು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿ ಜಾರಿಗೊಳಿಸಲಾಗುವುದೆಂದು ತಿದ್ದುಪಡಿ ಮಾಡಲಾಗಿದೆ. ಅಂದ್ರೆ ಮುಂಚೆ ಕೇಂದ್ರ ಪ್ರಾಯೋಜಿತ ಅಂತ ಇದೊಂದು ಕೇಳ್ತಾರೆ ಎಕ್ಸಾಮ್ದಲ್ಲಿ ಬಹಳ ಯಾವ್ದು ಈ ಕಾಯ್ದೆ ಇದು ಏನು ತಿದ್ದುಪಡಿ ಬರ್ತಲ್ಲ ಅಂದರೆ ಯಾವ್ದು ಕಾಯ್ದೆ ಬರ್ತಲ್ಲ ಇದೊಂದು ಕೇಂದ್ರ ಪ್ರಾಯೋಜಿತ, ರಾಜ್ಯ ಪ್ರಾಯೋಜಿತ ಅಥವಾ ಕೇಂದ್ರ ಮತ್ತು ರಾಜ್ಯ ಪ್ರಾಯೋಜಿತ ಈ ರೀತಿ ಕೇಳ್ತಾರೆ. ಇಲ್ಲಿ ನೀವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಬೇಕು, ಇದು ಕೇಂದ್ರ ಪ್ರಾಯೋಜಿತ, ಇಲ್ಲಿ ರಾಜ್ಯ ಅಂತ ಏನೂ ಬರಂಗಿಲ್ಲ, ಕೇಂದ್ರ ಪ್ರಾಯೋಜಿತ ಯೋಜನೆ ಆಗಿದೆ. ಇದು ನಿಮ್ಗೆ ನೆನಪಿರಬೇಕು. ಹಣಕಾಸಿನ ಹಂಚಿಕೆ ಅಂತ ಬರುತ್ತೆ. ಹಣಕಾಸಿನ ಹಂಚಿಕೆ ಅಂದರೆ ಈಶಾನ್ಯ ರಾಜ್ಯ ಮತ್ತು ಹಿಮಾಲಯನ ರಾಜ್ಯಗಳನ್ನು ಹೊರತುಪಡಿಸಿ, ಇದು ಇಂಪಾರ್ಟೆಂಟ್ ರೀ, ಈಶಾನ್ಯ ರಾಜ್ಯ ಮತ್ತು ಹಿಮಾಲಯನ ರಾಜ್ಯಗಳನ್ನು ಹೊರತುಪಡಿಸಿ ಉಳಿದ ಎಲ್ಲ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ನಿಧಿ ಹಂಚಿಕೆ 60-40 ಅಂದರೆ 60:40. ಬಹಳ ಇಂಪಾರ್ಟೆಂಟ್ ಸರ್. ಈ 60:40 ಅಂತ ಐತಿಲ್ಲ, ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ದಲ್ಲಿ. ಇದ್ರ ಮೇಲೆ ಪಕ್ಕಾ ಕ್ವಶನ್ ಕೇಳ್ತಾರೆ. ಅಂದ್ರೆ ಈ ಮೊದಲು ಅಂದ್ರೆ ಕಂಪ್ಯಾರಿಸನ್ ಮಾಡ್ಬೇಕಲ್ರಿ, ಈಗ ಕಂಪ್ಯಾರಿಸನ್ ಮಾಡ್ಬೇಕಲ್ಲ. ಈ ಮೊದಲು ಏನಿತ್ತು, ಈ ಮನ್ರೇಗಾದಲ್ಲಿ ಕೇಂದ್ರ ಮತ್ತು ರಾಜ್ಯಗಳ ಪಾಲು 90:10 ಇತ್ತು ರೀ, 90:10 ಇತ್ತು. ಹೊಸ ಕಾಯ್ದೆ ಒಳಗೆ ಏನೈತ್ರಿ 60:40 ಮಾಡ್ಯಾರ, 60:40 ಮಾಡ್ಯಾರ. ಇದು ನಿಮಗೆ ಗೊತ್ತಿರಬೇಕು. ಯಾವುದು ಏನು ಚೇಂಜ್ ಮಾಡ್ಯಾರಲ್ಲ ಅದನ್ನಷ್ಟೇ ಓದ್ಕೊಂಡು ಹೋದ್ರೆ ಸಾಕು, ಅದ ಎಕ್ಸಾಮ್ದಾಗ ಕೇಳ್ತಾರೆ, ಮತ್ತೇನು ಬೇರೆ ಕೇಳಂಗಿಲ್ಲ ರೀ, ಆಯಿತಾ. ಕೃಷಿ ಋತುವಿನಲ್ಲಿ ಕೆಲಸಗಳಿಗೆ ವಿರಾಮ ಅಂತ ನೋಡ್ರಿ, ಈ ಹೊಸ ಕಾಯ್ದೆ ಬಂದೈತೆ. ಈ ಹೊಸ ಕಾಯ್ದೆ ಪ್ರಕಾರ ರಾಜ್ಯಗಳು ಅಂದರೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಥರ ಕ್ಲೈಮೇಟ್ ಇರುತ್ತೆ. ಆ ಕ್ಲೈಮೇಟ್ ತಕ್ಕಂಗೆ ಅಲ್ಲಿದ ಕೃಷಿ ಬೆಳವಣಿಗೆ ಆಗ್ತಿರ್ತೈತೆ. ಹಾಗಾಗಿ ರಾಜ್ಯಗಳು ಅಂದ್ರೆ ಸಂಬಂಧಿಸಿದ ರಾಜ್ಯಗಳು ಪ್ರತಿ ಹಣಕಾಸು ವರ್ಷಕ್ಕೆ 60 ದಿನಗಳ ಅವಧಿಯನ್ನು ಮುಂಚಿತವಾಗಿ ಘೋಷಿಸಬೇಕು. ಅದಕ್ಕೆ ಅಲ್ಲಿ ಕಟಾವು ಮಾಡ್ತಿರ್ತೀವಿ ಒಂದೊಂದ್ಸಲ, ಮತ್ತು ಗರಿಷ್ಠ ಕೃಷಿ ಕೊಯ್ಲು ಮಾಡ್ತಿರ್ತೀವಿ, ಬಿತ್ತನೆ ಮಾಡ್ತಿರ್ತೀವಿ. ಹಾಗಾಗಿ ಒಂದು ಹಣಕಾಸು ವರ್ಷದಲ್ಲಿ 60 ದಿನಗಳ ಅವಧಿಯನ್ನು ಏನು ಮಾಡಬೇಕು, ನಾವು ರಜೆ ಘೋಷಿಸಬೇಕು. ಅಲ್ಲಿ ಆ ಸಮಯದಲ್ಲಿ ಯಾವುದೇ ರೀತಿಯಾದಂಥ ಯೋಜನೆ ಅಡಿಯಲ್ಲಿ ಕೆಲಸಗಳನ್ನು ಕೈಗೊಳ್ಳಲಾಗುವುದಿಲ್ಲ. ಇದು ನಿಮ್ಗೆ ನೆನಪಿರಬೇಕು, ಹೌದಾ. ಇಷ್ಟು ಬಂತು ಸರ್. ಮತ್ತು ಇನ್ನೊಂದು ಕೇಳ್ತಾರೆ, ಕಾಯ್ದೆಯು ಸೂಚನೆ ಮಾಡಿದ್ರು, ಬಟ್ ಯಾವ ಕ್ಷೇತ್ರದಲ್ಲಿ ಏನೇನು ಕೆಲಸ ಮಾಡ್ಬೋದು ಸರ್ ಇವರು. ಸೊ ಈಗ ನಾವು ಕೆಲಸಕ್ಕೆ ಹೋಗ್ತೀವಿ, ಕೆಲಸಕ್ಕೆ ಹೋದ್ರೆ ಅಲ್ಲಿ ಏನೇನು ಮಾಡ್ಬೋದು, ಎಷ್ಟು ವಿಭಾಗದಲ್ಲಿ ಕೆಲಸ ಮಾಡ್ಬೋದು ಅಂದ್ರೆ 4 ವಿಭಾಗದಲ್ಲಿ ಕೆಲಸ ಮಾಡ್ಬೋದು ರೀ. ಒಂದು ಜಲ ಸಂಬಂಧಿತ ಕಾರ್ಯಗಳು, ಇನ್ನೊಂದು ಗ್ರಾಮೀಣ ಭಾಗದ ಮೂಲಸೌಕರ್ಯ ಅಂದರೆ ಜಲ ಸಂಬಂಧಿತ ನೀರಿಗೆ ಸಂಬಂಧಪಟ್ಟಿದ್ದು, ಮತ್ತು ಗ್ರಾಮೀಣ ಭಾಗದ ಮೂಲಸೌಕರ್ಯ, ಆಯಿತಾ. ನೆಕ್ಸ್ಟ್ ಜೀವನೋಪಾಯಕ್ಕೆ ಸಂಬಂಧಿಸಿದ ಮೂಲಸೌಕರ್ಯ ಮತ್ತು ವಿಪತ್ತು ತಡೆ ಸಂಬಂಧಿಸಿದ ನಿರ್ಮಾಣ ಕಾರ್ಯಗಳು. ಸೊ ಇವು 4 ಪಾಯಿಂಟ್ಸು ಬಹಳ ಇಂಪಾರ್ಟೆಂಟ್ ಆಕವ್ರಿ. ಇದನ್ನು ಮಾತ್ರ ನೀವು ರಟ್ಟ ಹೊಡ್ಕೊಂಡು ಹೋಗ್ರಿ, ಒಟ್ಟ ನೆನಪು. ಮತ್ತು ನಿಮ್ಗೊಂದು ಇನ್ನೊಂದು ಕ್ವಶನ್ ಕೇಳ್ತೀನಿ, ತೆಳಗೆ ಕಾಮೆಂಟ್ ಮಾಡಿ. ನೀರು ಅಂತ ಬರುತ್ತೆ, ಓಕೆ. ನೀರು ಅಂತ ಬಂತಂದರೆ ಈ ನೀರು ಸೊ ಯಾವ ಪಟ್ಟಿಯಲ್ಲಿ ಬರುತ್ತೆ ಸರ್, ಯಾವ ಪಟ್ಟಿಯಲ್ಲಿ ಬರುತ್ತೆ? ರಾಜ್ಯ ಪಟ್ಟಿಯಲ್ಲಿ ಬರುತ್ತೋ, ಕೇಂದ್ರ ಪಟ್ಟಿಯಲ್ಲಿ ಬರುತ್ತೋ, ಅಥವಾ ಸಮವರ್ತ ಪಟ್ಟಿಯಲ್ಲಿ ಬರುತ್ತೋ? ಸೊ ಕಾಮೆಂಟ್ ಮಾಡಿ ನನಗೆ ತೆಳಗೆ ತಿಳಿಸಿ, ಓಕೆ. ನೆಕ್ಸ್ಟ್ ಮುಂದೆ ಹೋಗೋಣ. ರಾಜ್ಯ ಸರ್ಕಾರಗಳ ಪ್ರಮಾಣಿತ ಹಂಚಿಕೆಗಿಂತ ಹೆಚ್ಚಿನ ವೆಚ್ಚವನ್ನು ಭರಿಸಬೇಕಾಗುತ್ತದೆ. ಅಂದರೆ ಪ್ರತಿ ಹಣಕಾಸು ವರ್ಷಕ್ಕೆ ಕೇಂದ್ರ ಸರ್ಕಾರ ಏನು ಮಾಡುತ್ತೆ, ರಾಜ್ಯವಾರು ಪ್ರಮಾಣಿತ ಹಂಚಿಕೆಯನ್ನು ನಿರ್ಧಾರ ಮಾಡುತ್ತೆ. ಅಂದರೆ ಆ ರಾಜ್ಯಕ್ಕೆ ಎಷ್ಟು ಕೊಡಬೇಕು, ಎಷ್ಟು ಅನುದಾನ ಕೊಡಬೇಕು ಅನ್ನೋದು ಕೇಂದ್ರ ಸರ್ಕಾರ ಪ್ರತಿ ವರ್ಷ ಏನು ಮಾಡುತ್ತೆ, ನಿರ್ಧಾರ ಮಾಡುತ್ತೆ. ಹಂಗೆ ಈ ಹಂಚಿಕೆಗಳಿಗೆ ಮಾನದಂಡಗಳನ್ನು ನಿಯಮಗಳ ಅಡಿಯಲ್ಲಿ ಕೇಂದ್ರ ಸರ್ಕಾರ ಸೂಚನೆ ಮಾಡುತ್ತೆ. ಅಂದ್ರೆ ನಿಮ್ಮ ಪ್ರತಿ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡ್ಬೇಕು ಅನ್ನೋದು ನಾವು ಕೇಂದ್ರ ಸರ್ಕಾರದವ್ರು ನಾವು ಡಿಸೈಡ್ ಮಾಡ್ತೀವಪ್ಪ. ಆ ರಾಜ್ಯಕ್ಕೆ ಎಷ್ಟೆಷ್ಟು ಕೊಡ್ಬೇಕಂತ ನಾವು ಡಿಸೈಡ್ ಮಾಡ್ತೀವಲ್ಲ, ಹಾಗಾಗಿ ಅಲ್ಲಿ ಅದನ್ನು ಹಂಚಿಕೆಗಾಗಿ ಅಲ್ಲಿರುವ ಮಾನದಂಡಗಳು, ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಇರ್ತಾವೆ, ಅದನ್ನು ಡಿಸೈಡ್ ಮಾಡೋರು ಕೂಡ ನಾವು ಕೇಂದ್ರ ಸರ್ಕಾರದವರೇ ಅಂತ ಗೌರ್ಮೆಂಟ್ದವ್ರು ಹೇಳ್ತಾರೆ ರೀ, ಸೆಂಟ್ರಲ್ ಗೌರ್ಮೆಂಟ್ದವರು. ಸೊ ಈ ಹಂಚಿಕೆಗಿಂತ ಹೆಚ್ಚಿನ ವೆಚ್ಚವನ್ನು ರಾಜ್ಯ ಸರ್ಕಾರ ಭರಿಸುತ್ತದೆ. ಅಂದರೆ ನಾವು ಎಷ್ಟು ಹೇಳ್ತೀವಿ ಅಷ್ಟು ನಿಮ್ಮ ರಾಜ್ಯಕ್ಕೆ ಇಷ್ಟು ಕೊಡ್ಬೇಕು. ಈಗ ನಾವು ಹಂಚಿಕೆ ಮಾಡ್ತೀವಿ, ಅದಕ್ಕೆ ಹಂಚಿಕೆ ಎಷ್ಟು ಕೊಡ್ಬೇಕಲ್ಲ ಅಷ್ಟು ಹಂಚಿಕೆ ಮಾಡೋಕೆ ಅದಕ್ಕೊಂದು ಮಾನದಂಡ ಅಂತ ಇರುತ್ತೆ. ಆ ಮಾನದಂಡ ನಾವು ರೂಪಿಸ್ತೀವಿ, ಅದ್ರ ಪ್ರಕಾರ ನಾವು ನಿಮ್ಗೆ ಕೊಡ್ತೀವಿ. ಆದರೆ ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಖರ್ಚು ಬಂತಂದ್ರೆ ಅದನ್ನ ನೀವೇ ಕೊಡಬೇಕು, ರಾಜ್ಯ ಸರ್ಕಾರ ನೀವೇ ಕೊಡಬೇಕಾಗುತ್ತೆ, ನಾವು ಅದಕ್ಕೆ ಜವಾಬ್ದಾರರಲ್ಲ ಅಂತ ಕೇಂದ್ರ ಸರ್ಕಾರ ಹೇಳ್ತಾರೆ ಇಲ್ಲಿ. ಇದು ನಿಮ್ಗೆ ನೆನಪಿರಬೇಕು. ಪಾಯಿಂಟ್ ಎಕ್ಸಾಂಪಲ್ ಕೇಳ್ತಾರೆ ಅದನ್ನು. ಗ್ರಾಮ ಪಂಚಾಯಿತಿಗಳು ತಮ್ಮ ಪ್ರದೇಶಗಳಲ್ಲಿನ ಯೋಜನೆಗಳನ್ನು ಗುರುತಿಸುವ ಜವಾಬ್ದಾರಿ ಹೊಂದಿರ್ತವೆ. ಅಂದ್ರೆ
ಯೋಜನೆ ಚೌಕಟ್ಟು ಕೇಳ್ತಾರೆ. ಯೋಜನೆ ಚೌಕಟ್ಟು ಅಂದ್ರೆ ಈ ಯೋಜನೆಗಳು ಎಲ್ಲೆಲ್ಲಿವೆ ಮತ್ತು ಅದನ್ನು ಗುರುತಿಸುವವರು ಯಾರು ಅಂತ ಕೇಳಿದ್ರೆ ಯಾರಿಗೆ ಹಕ್ಕಿರುತ್ತೆ ಅಂದ್ರೆ ಗ್ರಾಮ ಪಂಚಾಯತಿಗೆ ಇರುತ್ತೆ. ಗ್ರಾಮ ಪಂಚಾಯತಿಗಳು ಏನು ಮಾಡಬೇಕು, ತಮ್ಮ ಪ್ರದೇಶದಲ್ಲಿ ಯೋಜನೆಗಳನ್ನು ಗುರುತಿಸಬೇಕು, ಅಲ್ಲಿ ಯೋಜನೆಗಳನ್ನು ಹುಟ್ಟಿಸ್ಬೇಕ್ರಿ. ಅಲ್ಲಿ ಯೋಜನೆ ಹುಟ್ಟಿಸಿ ಅವ್ರಿಗೆ ಜನರಿಗೆ ಕೆಲಸ ಕೊಡ್ಬೇಕ್ರಿ. ಇದು ಗ್ರಾಮ ಪಂಚಾಯತಿಯವರಿಗೆ ಇರುವ ಜವಾಬ್ದಾರಿ ಆಗಿರುತ್ತೆ. ಆವಾಗಲೇ ಹೇಳಿದೆ 4 ಕ್ಷೇತ್ರದಲ್ಲಿ ಇದನ್ನು ಕಾರ್ಯರೂಪಕ್ಕೆ ತರ್ತಾರೆ. 4 ವಿಷಯಾಧಾರಿತ ಅಂತ: ಒಂದು ನೀರಿನ ಸಂರಕ್ಷತೆ, ಒಂದು ಗ್ರಾಮೀಣ ಮೂಲಸೌಕರ್ಯ, ಇನ್ನೊಂದು ಜೀವನೋಪಾಯಕ್ಕೆ ಮತ್ತು ಹವಾಮಾನ ವೈಪರೀತ್ಯಗಳು ಅಥವಾ ವಿಪತ್ತು ನಿರ್ವಹಣೆಗೆ ಅನುಷ್ಠಾನ. ಮತ್ತು ಇನ್ನೊಂದು ಮೇನ್ ಪಾಯಿಂಟ್ ಇಲ್ಲಿ ಕೇಳಿದಾರೆ ನೋಡ್ರಿ, ಇದನ್ನು ಕೂಡ ನೀವು ನೋಡ್ಕೋಬೇಕಾಗುತ್ತೆ, ಮಿಸ್ ಮಾಡಬೇಡ್ರಿ. ಏನಂದರೆ ಈ ಯೋಜನೆಗಳು ಏನದಲ್ಲ, ಈ ಯೋಜನೆಗಳನ್ನು ಪ್ರಧಾನಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ನೊಂದಿಗೆ ಸಂಯೋಜಿಸಲಾಗುತ್ತದೆ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಟ್ಟಿಗೂಡಿಸಲಾಗುತ್ತದೆ. ಕೇಳ್ತಾರೆ ಎಕ್ಸಾಮ್ದಲ್ಲಿ. ಈ ಯೋಜನೆಯನ್ನು ಯಾವ ಒಂದು ಯೋಜನೆಯೊಂದಿಗೆ, ಯಾವ ಒಂದು ಮಾಸ್ಟರ್ ಪ್ಲಾನ್ನೊಂದಿಗೆ ಸಂಯೋಜಿಸಲಾಗುತ್ತದೆ ಅಂತ ಕೇಳ್ತಾರೆ. ಅದು ಪ್ರಧಾನಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಮಾಸ್ಟರ್ ಪ್ಲಾನ್ನೊಂದಿಗೆ ಸಂಯೋಜಿಸಲಾಗಿದೆ ಅಂತ ಕೇಳ್ತಾರೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಅನುಷ್ಠಾನ ಮತ್ತು ಮೇಲ್ವಿಚಾರಣೆ ಅಂತ ಬರುತ್ತೆ. ಅನುಷ್ಠಾನ ಮತ್ತು ಮೇಲ್ವಿಚಾರಣೆ ಅಂತ ಬಂದರೆ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಮಂಡಳಿಗಳನ್ನು ಸ್ಥಾಪಿಸಲಾಗುತ್ತದೆ. ಇದನ್ನು ಅನುಷ್ಠಾನ ಮಾಡಬೇಕು, ಇದನ್ನು ಮತ್ತು ನಾವು ಮೇಲ್ವಿಚಾರಣೆ ಮಾಡ್ಬೇಕಂದ್ರೆ ನಮಗೊಂದು ಮಂಡಳಿ ಬೇಕ್ರಿ. ಹಾಗಾಗಿ ಗೌರ್ಮೆಂಟ್ದವ್ರು ಏನು ಮಾಡ್ಯಾರ, ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಒಂದು ಮಂಡಳಿಗಳನ್ನು ರೂಪಿಸ್ತಾರೆ. ಕೇಂದ್ರದಲ್ಲಿ ಒಂದು ಮಂಡಳಿ ಇರುತ್ತೆ ಮತ್ತು ರಾಜ್ಯದಲ್ಲಿ ಆಯಾ ರಾಜ್ಯಕ್ಕೆ ಸಂಬಂಧಿಸಿದ ಅಲ್ಲಿ ಒಂದು ಸಪ್ರೇಟ್ ರಾಜ್ಯ ಮಂಡಳಿಗಳಂತ ಸ್ಥಾಪನೆ ಮಾಡ್ತಾರೆ. ಇದು ಕೂಡ ನಿಮಗೆ ಗೊತ್ತಿರಬೇಕು. ಇದು ರಾಷ್ಟ್ರೀಯ ಮಟ್ಟದ ಸ್ಟೀರಿಂಗ್ ಸಮಿತಿಯನ್ನು ರೂಪಿಸುತ್ತದೆ. ಅಂದ್ರೆ ರಾಷ್ಟ್ರೀಯ ಮಟ್ಟದ ಸ್ಟೀರಿಂಗ್ ಸಮಿತಿ ಅಂತ ಕರಿತೀವಿ ಮಂಡಳಿಗೆ. ಮತ್ತು ರಾಜ್ಯ ಮಟ್ಟದಲ್ಲಿ ಬಂದರೆ ರಾಜ್ಯ ಸ್ಟೀರಿಂಗ್ ಸಮಿತಿ ಅಂತ ಬರುತ್ತೆ. ಇದು ಕೂಡ ನಿಮಗೆ ನೆನಪಿರಬೇಕು. ಇವೆರಡು ಎದಕ್ಕಂತಂದ್ರೆ ಇದು ಅನುಷ್ಠಾನ ಮತ್ತು ಮೇಲ್ವಿಚಾರಣೆ ಮಾಡಲು ಈ ಕಾಯ್ದೆಗೆ ಅನುಗುಣವಾಗಿ ಕೆಲಸ ಎಷ್ಟು ನಡೆದೈತಿ, ಎಷ್ಟು ಮಾಡಬೇಕು, ಅದಕ್ಕೆ ಏನು ಹಂಚಿಕೆ ಮಾಡಬೇಕು, ಇದು ಗ್ರಾಮ ಪಂಚಾಯತಿ ಜೊತೆ ಕಾಂಟ್ಯಾಕ್ಟ್ ಇರಬೇಕಂದ್ರೆ ಎಲ್ಲ ಕೂಡ ಈ ಮಂಡಳಿ ಕಾಂಟ್ಯಾಕ್ಟ್ದಲ್ಲಿರುತ್ತೆ. ಎಲ್ಲ ವಿವರಣೆ ತಗೊಂಡು ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸುವ ಜವಾಬ್ದಾರಿ ಈ ಮಂಡಳಿಗೆ ಇರುತ್ತೆ, ರಾಜ್ಯ ಸ್ಟೀರಿಂಗ್ ಸಮಿತಿಗೆ ಮತ್ತು ರಾಷ್ಟ್ರೀಯ ಮಟ್ಟದ ಸ್ಟೀರಿಂಗ್ ಸಮಿತಿಗೆ. ಇಷ್ಟು ನೀವು ನೋಡ್ಕೋಬೇಕಾಗಿರೋದು. ಮತ್ತು ಇದರಲ್ಲಿ ತಂತ್ರಜ್ಞಾನದ ಬಳಕೆ ಏನು ಕೇಳ್ತಾರೆ, ಇದನ್ನೇ ಎಕ್ಸಾಮ್ದಲ್ಲಿ ಕೇಳಂಗಿಲ್ಲ, ಬಟ್ ನಿಮಗೆ ಗೊತ್ತಿರಲಿ ಇದರಲ್ಲಿ ಏನೇನು ಮಾಡ್ತಾರೆ ಅಂದರೆ ನೂತನವಾದ ಕಾಯ್ದೆ ಅಂತಂದರೆ ಇತ್ತೀಚೆಗೆ ನಮ್ಮದು ಟೆಕ್ನಾಲಜಿನ ಮುಂದೋಗಿತ್ತು. ಹಾಗಾಗಿ ಇಲ್ಲಿ ಬಯೋಮೆಟ್ರಿಕ್ ಯೂಸ್ ಮಾಡ್ತಾರೆ, ಜಿಯೋ ಸ್ಪೇಷಿಯಲ್ ತಂತ್ರಜ್ಞಾನ ಯೂಸ್ ಮಾಡ್ತಾರೆ, ಡ್ಯಾಶ್ಬೋರ್ಡ್ಗಳನ್ನ ಯೂಸ್ ಮಾಡ್ತಾರೆ. ಇದೆಲ್ಲ ಎಕ್ಸಾಮ್ ಕೇಳಂಗಿಲ್ಲ. ಇದ್ರ ಮೇಲೆ ಏನು ಜಾಸ್ತಿ ಫೋಕಸ್ ಮಾಡೋಕೆ ಹೋಗಬೇಡಿ. ಉಳಿದಿರೋ ಪಾಯಿಂಟ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿಂದ ಇಲ್ಲಿ ತನಕ ಹೇಳ್ತಾನೆ ಬಂದಿದ್ದೀನಿ. ಇದರಲ್ಲಿ ಯಾವ ಪಾಯಿಂಟ್ಸನ್ನು ಮಿಸ್ ಮಾಡ್ತಾ ಹೋಗಬೇಡಿ, ಯಾವುದೂ ನೆಗ್ಲಿಜೆನ್ಸಿ ಮಾಡೋಕೆ ಹೋಗಬೇಡಿ. ಯಾಕಂದರೆ ಪ್ರತಿಯೊಂದು ಪಾಯಿಂಟಲ್ಲೂ ಒಂದೊಂದು ಮಾರ್ಕ್ಸ್ ಇರುತ್ತೆ. ಯಾವ ಪಾಯಿಂಟ್ ಬೇಕಾದರೂ ಕೇಳ್ಬೋದು, ಬಟ್ ಈ ಪಾಯಿಂಟ್ಸ್ ಬಿಟ್ಟು ಬೇರೆ ಪಾಯಿಂಟ್ಸ್ ಕೇಳೋಕ್ಕೆ ಚಾನ್ಸ್ ಇರೋಂಗಿಲ್ಲ, ಅದು ನೆನಪಿರಲಿ. ಇಲ್ಲಿವರೆಗೂ ನಾವು ವಿಪ್ ಜಿ ರಾಮ್ಜಿ ಹೊಸ ಕಾಯ್ದೆಯನ್ನು ನೋಡ್ತಾ ಬಂದಿವಿ. ಮತ್ತು ಅದರ ಜೊತೆ ಅದರಲ್ಲಿ ಏನೇನು ಬದಲಾವಣೆ ಇದೆ ಅಂದರೆ MG ಮನ್ರೇಗಾ ಮತ್ತು ಈ ವಿಪ್ ಜಿ ರಾಮ್ಜಿ ಕಾಯ್ದೆಯಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅದನ್ನೆಲ್ಲ ನೋಡ್ತಾ ಬಂದ್ವಿ. ಇಷ್ಟು ಪಾಯಿಂಟ್ಸ್ ನಿಮಗೆ ನೆನಪಿದ್ರೆ ಸಾಕು. ಹಾಗಾದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ 2005 ಮನ್ರೇಗಾ. ಸೊ ಡಿಫ್ರೆನ್ಸ್ನ ನೋಡ್ಕೊತ ಬಂದ್ವಿ. ಯಾವುದೆಲ್ಲ ಅಂಶಗಳು ಬದಲಾವಣೆ ಆಗಿದೆ ಅದನ್ನು ಮಾತ್ರ ನೋಡ್ತಾ ಬಂದ್ವಿ ನಾವು ಇವಾಗ, ಆಯಿತಾ. ಅದರಲ್ಲಿ ಕ್ವಶನ್ ಕೇಳೋ ಚಾನ್ಸ್ ಜಾಸ್ತಿ ಇರುತ್ತೆ. ಆದರೂ ಒಂದು ಕಡೆ ಹಳೆ ಕಾಯ್ದೆಯಲ್ಲಿ ಏನೆಲ್ಲ ಇತ್ತು ಅದನ್ನು ಕೂಡ ನಾವು ನೋಡ್ಕೋಬೇಕಾಗತ್ತೆ. ಸೊ ಇವೆರಡು ಟಾಪಿಕ್ಸ್ ಮೇಲೆ ಒಂದು ಕ್ವಶನ್ ಮಾತ್ರ ಫಿಕ್ಸ್. KA ಕೇಳ್ಬೋದು, ಅಥವಾ KPSC ಕೇಳ್ಬೋದು, ಅಥವಾ PSIಗೆ ಕೇಳ್ಬೋದು, PC ಕೇಳ್ಬೋದು. PC ಕೇಳಿದ್ರೆ ಮಾತ್ರ ಒನ್ ಲೈನ್ ಸ್ಟೇಟ್ಮೆಂಟ್ ಕೇಳ್ತಾರೆ, ಒನ್ ಲೈನ್ ಕ್ವಶನ್ ಕೇಳ್ತಾರೆ. ಸೊ ಅದರಲ್ಲಿ ಒಂದು ಎರಡು ಮೂರು ಲೈನ್ ಕೇಳ್ಬೋದು. ಮತ್ತು KA KPSC ಅಂದರೆ ಇದರಲ್ಲಿ ಇದೇ ನಾನು ಏನು ಹೇಳಿದ್ನಲ್ವ, ಇದರಲ್ಲೇ ಪಾಯಿಂಟ್ ವೈಸ್ ನಿಮಗೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಕೇಳ್ತಾರೆ. ಸೊ ಇಷ್ಟು ನೆನಪಿರಲಿ ನಿಮಗೆ. ಸೊ ನೋಡಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಉದ್ದೇಶ ಏನಾಗಿತ್ತು? ಉದ್ದೇಶ ಏನಾಗಿತ್ತು ಅಂದ್ರೆ ಗ್ರಾಮೀಣ ಭಾಗದ, ಇದು ಇಂಪಾರ್ಟೆಂಟ್ ರೀ, ಸಣ್ಣ ಪಾಯಿಂಟ್ ಮಿಸ್ ಮಾಡ್ಕೋಬಾರ್ದು. ಗ್ರಾಮೀಣ ಭಾಗದ ಕೌಶಲ್ಯರಹಿತ ವಯಸ್ಕರಿಗೆ ಉದ್ಯೋಗದ ಭರವಸೆ ಕೊಡೋದು ಇದರ ಉದ್ದೇಶ ಆಗಿತ್ತು. ಮತ್ತು ಇದರ ವಿಶೇಷತೆ ಏನಂದ್ರೆ ಜಗತ್ತಿನ ಅತಿ ದೊಡ್ಡ ಸಾಮಾಜಿಕ ಭದ್ರತಾ ಕಾರ್ಯಕ್ರಮ ಅಂತ ಇತ್ತೀಚೆಗೆ ವಿಶ್ವಸಂಸ್ಥೆ ಹೇಳೈತ್ರಿ ಇದು. ಓಕೆ, ಇದು ಇಂಪಾರ್ಟೆಂಟ್, ಇದು ಕೂಡ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಸೊ ನರೇಗಾ ಅಂತಿತ್ತಲ್ಲ, ಈ ನರೇಗಾ ಮಸೂದೆ ಸಂಸತ್ತಿನಲ್ಲಿ ಮಂಡನೆಯಾಗಿದ್ದು ಯಾವಾಗ ಅಂತ ಕೇಳ್ತಾರೆ. ನರೇಗಾ ಮಸೂದೆ ಸಂಸತ್ತಿನಲ್ಲಿ ಮಂಡನೆಯಾಗಿದ್ದು 2005 ಆಗಸ್ಟ್ 15ರಂದು, ರಾಜ್ಯಸಭೆಯಲ್ಲಿ ಆಗಸ್ಟ್ 24ಕ್ಕೆ ಮಂಡನೆ ಆಗುತ್ತೆ. ಸೊ ಎಲ್ಲಾನು ಮಂಡನೆಗೆ ಒಟ್ಟು ಇದನ್ನೇ ನಮ್ಮ ಎಕ್ಸಾಮ್ದಲ್ಲಿ ಈ ಮಹಾತ್ಮ ಗಾಂಧಿದು ಮಂಡನೆ ಆಗಿದ್ದು ಕೇಳಂಗಿಲ್ಲ, ಜಾರಿ ಬಂದಿದ್ದು ಕೇಳ್ತಾರೆ. ಸೊ ಯಾವಾಗ ಜಾರಿ ಬಂತಂತ 2005 ಸೆಪ್ಟೆಂಬರ್ 5ರಂದು ಜಾರಿಗೆ ಬಂದೈತಿ. ಇದನ್ನು ಜಾರಿಗೆ ಬಂದಾಗ ಅಂದಿನ ರಾಷ್ಟ್ರಪತಿಗಳು ಯಾರಂತ ಕೇಳ್ತಾರೆ, ಅಬ್ದುಲ್ ಕಲಾಂ ಅವರಾಗಿದ್ರು. ನೆನಪಿರ್ಬೇಕು ನಮಗೆ. ಸೊ ಹೌದಾ, ಫಸ್ಟ್ ಎಲ್ಲಿ ಬಂದ್ರಿ? ನರೇಗಾ ಯೋಜನೆ ಫಸ್ಟ್ ಎಲ್ಲಿ ಬಂತು? ಇದರ ನಂತರ
ಇದ ನಂತರ ಲಾಸ್ಟ್ ಟೈಮ್ ಒಂದು ಲಾಸ್ಟ್ನ 2 ಇಯರ್ಸಿಂದ ನೋಡತ್ನಿ ಕಂಟಿನ್ಯೂ ಈ ಕ್ವಶನ್ ಅಂತ ರಿಪೀಟೆಡ್ ಕ್ವಶನ್ ರೀ ಇದಂದ್ರೆ ಯಾವುದಂದ್ರೆ ನರೇಗಾ ಯೋಜನೆ ಚಾಲನೆಗೆ ನೀಡಿದ ದಿನಾಂಕ ಮತ್ತು ಯಾವ ರಾಜ್ಯದಲ್ಲಿ ಮೊದಲು ಬಂತಂತ ಕೇಳಿದ್ರೆ 2006 ಫೆಬ್ರವರಿ 2ರಂದು ಇದಕ್ಕೆ ಚಾಲನೆ ನೀಡಿದರು. ಜಾರಿ ಬಂದಿದ್ದು ಸರ್ ಇದು ಸೆಪ್ಟೆಂಬರ್ 5ಕ್ಕೆ ರೀ. 2005 ಸೆಪ್ಟೆಂಬರ್ 5ಕ್ಕೆ ಜಾರಿ ಬರುತ್ತೆ ರೀ. ಆದ್ರೆ ಇಲ್ಲಿ ಏನಾಗಿತ್ತು ರೀ, ಇದು ಚಾಲನೆ ರೀ. ಫೆಬ್ರವರಿ 2 ಅನ್ನೋದು ಚಾಲನೆ ರೀ, ನೆನಪಿರ್ಬೇಕು ನಿಮ್ಗೆ, ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡ್ರಿ ಮತ್ತೆ ಇಲ್ಲಿ, ಆಯಿತಾ. ಚಾಲನೆ ಆಗಿದ್ದು ಯಾವಾಗಾದ್ರೆ ಫೆಬ್ರವರಿ 2ಕ್ಕೆ ಚಾಲನೆ ಆಗುತ್ತೆ. ಸೊ ಅದು ಆಂಧ್ರ ಪ್ರದೇಶದ ಅನಂತಪುರದಲ್ಲಿ ಚಾಲನೆ ಆಗುತ್ತೆ ರೀ. ಇಲ್ಲಿ ಆಂಧ್ರ ಪ್ರದೇಶದ ಅನಂತಪುರದಲ್ಲಿ. ಹಾಗಾಗಿ ಪ್ರತಿ ವರ್ಷ ಈ ಫೆಬ್ರವರಿ 2 ನಾವೇನು ಮಾಡ್ತೀವಿ, ಮನ್ರೇಗಾ ದಿನ ಅಂತ ಮಾಡ್ತೀವಿ. ಮನ್ರೇಗಾ ದಿನ ಅಂತ ಆಚರಣೆ ಮಾಡ್ತೀವಿ, ಗೊತ್ತಿರಬೇಕು ನಿಮಗೆ. ಸೊ ಯೋಜನೆ ಜಾರಿಗೆ ಬಂದ ವರ್ಷ ಅಂತ ಕೇಳ್ತಾರೆ. ಯೋಜನೆ ಜಾರಿಗೆ ಬಂದ ವರ್ಷ ಅಂದರೆ 2006-07 ವಿತ್ತ ವರ್ಷದಲ್ಲಿ ಮೊದಲ ಹಂತವಾಗಿ ದೇಶದ 200 ಜಿಲ್ಲೆಗಳಲ್ಲಿ ಜಾರಿಗೆ ಬಂತಿರೋದು. ಅಂದರೆ ಕಂಪ್ಲೀಟ್ ಆಗಿ ಜಾರಿಗೆ ಬಂದಿದ್ದು ಅಂದರೆ 2006 ಮತ್ತು 2007 ವಿತ್ತ ವರ್ಷದಲ್ಲಿ ಮೊದಲ ಹಂತವಾಗಿ ದೇಶದಲ್ಲಿ 200 ಜಿಲ್ಲೆಗಳಲ್ಲಿ ಜಾರಿಗೆ ಬಂದಿತ್ತು. ಇದು ಕೂಡ ಎಕ್ಸಾಮ್ದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಬೇಕಾಗುತ್ತೆ ನಿಮಗೆ. ಮತ್ತು ಕರ್ನಾಟಕದಲ್ಲಿ ಮನ್ರೇಗಾ ಯೋಜನೆ ಜಾರಿ ಬಂದಿದ್ದು 2006-07 ವಿತ್ತ ವರ್ಷದಲ್ಲಿ ಕರ್ನಾಟಕದಲ್ಲಿ 5 ಜಿಲ್ಲೆಗಳಲ್ಲಿ ಮೊದಲ ಹಂತದಲ್ಲಿ ಜಾರಿಗೆ ಬಂದಿದೆ. ಕೇಳ್ತಾರೆ ಕ್ವಶನ್, ಕರ್ನಾಟಕದಲ್ಲಿ ಈ ಮನ್ರೇಗಾ ಯೋಜನೆ ಜಾರಿಗೆ ಬಂದಾಗ ಪ್ರಮುಖವಾಗಿ ಮೊದಲ ಎಷ್ಟು ಜಿಲ್ಲೆಯಲ್ಲಿ ಜಾರಿಗೆ ಬಂತ ಕೇಳಿದ್ರೆ 5 ಜಿಲ್ಲೆ ಅಂತ ಗೊತ್ತಿರಬೇಕು. ಹಾಗೆ ನಮ್ಮ ರಾಷ್ಟ್ರಕ್ಕೆ ಬಂದರೆ 200 ಜಿಲ್ಲೆಗಳಲ್ಲಿ ಮೊದಲ ಹಂತದಲ್ಲಿ ಜಾರಿಗೆ ಬಂತು. ಸೊ ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್ ಮನ್ರೇಗಾ ಆಗಿ ಅಂದರೆ ನರೇಗಾ ಯೋಜನೆ ಐತಲ್ಲ, ಆ ನರೇಗಾ ಯೋಜನೆ ಮನರೇಗಾ ಅಂತ ಮಾಡ್ತಾರೆ. ಅಂದರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಅಂತ ಮಾಡ್ತಾರೆ. ಇದನ್ನು ಯಾವಾಗ ಮರುನಾಮಕರಣ ಮಾಡ್ತಾರೆ ಅಂದರೆ 2009 ಅಕ್ಟೋಬರ್ 2ರಂದು ಇದನ್ನು ಮರುನಾಮಕರಣ ಆಗುತ್ತೆ. ಅದನ್ನು ಮತ್ತೆ ಈಗ ಸದ್ಯಕ್ಕೆ ಮತ್ತೆ ಇನ್ನೊಂದ್ಸಲ VBG ರಾಮ್ಜಿ ಅಂತ ಮತ್ತೆ ಮರುನಾಮಕರಣ ಮಾಡಲಾಗಿದೆ. ಇಷ್ಟೇ. ಮತ್ತು ಉದ್ಯೋಗದ ಮಹಿಳೆಯರಿಗೆ ಅಂದರೆ ಉದ್ಯೋಗದಲ್ಲಿ ಮಹಿಳೆಯರಿಗೆ ಮೀಸಲು ಎಷ್ಟಿರುತ್ತೆ ಕೇಳ್ತಾರೆ. ಉದ್ಯೋಗದಲ್ಲಿ ಮಹಿಳೆಯರಿಗೆ ಮೀಸಲಾತಿ ಒಟ್ಟು ಉದ್ಯೋಗದಲ್ಲಿ 1/3 ಮೀಸಲಾತಿ ಇರುತ್ತೆ ರೀ. ಇದು ಇಂಪಾರ್ಟೆಂಟ್. ಇದರಲ್ಲಿ ಏನು ಬದಲಾವಣೆ ಆಗಿರಂಗಿಲ್ಲ. ಇದರಲ್ಲಿ ಒಟ್ಟು ಉದ್ಯೋಗದಲ್ಲಿ 1/3 ಮಹಿಳೆಯರಿಗೆ ಮೀಸಲಾತಿ ಇರುತ್ತದೆ. ಮತ್ತು ಕೆಲಸದ ವ್ಯಾಪ್ತಿ ಕೇಳ್ತಾರೆ. ಕೆಲಸದ ವ್ಯಾಪ್ತಿ ಇದು ನೋಡಿ, ಇಂಥವೆಲ್ಲ ಕ್ವಶನ್ KA ಭಾಳ ಫೇವ್ರೇಟ್ ಇವೆಲ್ಲ. ಇವು ಯಾರು ಓದಂಗಿಲ್ಲ ಬಿಟ್ಬಿಡ್ತಾರೆ ಅವ್ರು, ಹುಡುಗರೆಲ್ಲ ಬಿಟ್ಬಿಟ್ಟಿರ್ತಾರೆ. ಬಟ್ KA ಯಾರು ಏನು ಓದ್ಲಾರ್ದ ಅಂತ ಬಿಟ್ಟಿರ್ತಾರಲ್ಲ, ಅದನ್ನು ಕೇಳೋದು KA ಒಂದು ಸ್ಪೆಷಾಲಿಟಿ. ಹಾಗಾಗಿ ಕೆಲಸದ ವ್ಯಾಪ್ತಿ ಏನಂದ್ರೆ ತಮ್ಮ ವಾಸಸ್ಥಳದ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮಾತ್ರ ಅವರು ಕೆಲಸ ಮಾಡುವ ಹಕ್ಕನ್ನು ಹೊಂದಿರ್ತಾರೆ. ಜಾಸ್ತಿ ಅವರಿಗೆ ದೂರಿನ ಒಂದು ವ್ಯಾಪ್ತಿಯನ್ನು ಕೊಡಂಗಿಲ್ಲ. 5 ಕಿಲೋಮೀಟರ್ಗಿಂತ ಹೆಚ್ಚಾದರೆ ಇನ್ ಕೇಸ್ ಏನಾದರೂ 5 ಕಿಲೋಮೀಟರ್ಗಿಂತ ಹೆಚ್ಚಾದರೆ ಹೆಚ್ಚುವರಿ ವೇತನ ಅವರಿಗೆ ಕೊಡಬೇಕಾಗತ್ತೆ, ಆಯಿತಾ. ಮತ್ತು ನೋಂದಣಿ ಮಾಡ್ಕೋಬೇಕಂದ್ರೆ ಯಾರೆಲ್ಲ ನೋಂದಣಿ ಮಾಡ್ಕೋಬೋದಂತಾರೆ, ಪ್ರತಿ ಗ್ರಾಮೀಣ ಆ ಗ್ರಾಮದಲ್ಲಿರುವ ಪ್ರತಿ ಗ್ರಾಮೀಣ ಕುಟುಂಬವು ನರೇಗಾ ಅಡಿಯಲ್ಲಿ ನೋಂದಾಯಿಸಿಕೊಳ್ಳುವ ಹಕ್ಕನ್ನು ಹೊಂದಿರುತ್ತಾರೆ. ಅಂದರೆ ಅದಕ್ಕೆ ಇವರೇ ಹೊಂದಬೇಕು, ಅದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕಂತ ಏನಿಲ್ಲ. ಆ ಗ್ರಾಮದಲ್ಲಿರುವ ಪ್ರತಿ ಗ್ರಾಮೀಣ ಕುಟುಂಬದ ಒಬ್ಬ ವಯಸ್ಕ ಅದರಲ್ಲಿ ಈ ನರೇಗಾ ಅಡಿಯಲ್ಲಿ ಒಬ್ಬರು ನೋಂದಾಯಿಸಿಕೊಳ್ಳಬಹುದು ಅಂತ ಕೊಟ್ಟಿರ್ತಾರೆ. ಕಾಮಗಾರಿಗೆ ಶಿಫಾರಸು ಮಾಡೋರು ಅವಾಗ ಮುಂಚೆನೇ ಇದೆ, ಗ್ರಾಮ ಸಭೆಗಳು ಇದಕ್ಕೆ ಶಿಫಾರಸು ಮಾಡ್ತವೆ. ಮತ್ತು ಕನಿಷ್ಠ 50% ಕಾಮಗಾರಿಯನ್ನು ಈ ಗ್ರಾಮ ಸಭೆದವರೇ ನಿರ್ವಹಿಸಿಕೊಡುತ್ತಾರೆ. ಸಾಮಾಜಿಕ ಲೆಕ್ಕ ಪರಿಶೋಧನೆ ಅಂತ ಮಾಡ್ತಾರೆ. ಇದನ್ನ ಅವಾಗಲೇ ಇದೆ ಗ್ರಾಮ ಸಭೆ ಅಂತ. ಗ್ರಾಮ ಸಭೆಯಿಂದ ಇದೇನು ಲೆಕ್ಕ ಪರಿಶೋಧನೆ ಆಗಿ ರಾಜ್ಯ ಮಟ್ಟಕ್ಕೆ ಹೋಗುತ್ತೆ, ರಾಜ್ಯದಿಂದ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ಅಲ್ಲಿ ಏನಾಗುತ್ತೆ, ಕೇಂದ್ರ ಸರ್ಕಾರದವ್ರು ಏನು ಮಾಡ್ತಾರೆ, ಅದು ಹಣಕಾಸನ್ನು ಡಿವೈಡ್ ಮಾಡಿ ಹಂಚಿಕೆ ಮಾಡಬೇಕಾಗುತ್ತೆ. ವೇತನ ಮತ್ತು ನಿರುದ್ಯೋಗ ಭತ್ಯೆ ಅಂತ ಇರುತ್ತೆ. ಸಂಪೂರ್ಣ ಕೂಲಿಯನ್ನು ಕೇಂದ್ರ ಸರ್ಕಾರ ಭರಿಸಿದರೆ ನಿರುದ್ಯೋಗ ಭತ್ಯೆಯನ್ನು ರಾಜ್ಯ ಸರ್ಕಾರ ಭರಿಸುತ್ತದೆ. ಸೊ ಕಾಮಗಾರಿಗಳು ಯಾವಾಗ ಕೊಟ್ಟರೆ ನೀರು, ಮಣ್ಣಿನ ಸಂರಕ್ಷಣೆ, ಅರಣ್ಯೀಕರಣ, ಭೂ ಅಭಿವೃದ್ಧಿ ಇವೆಲ್ಲವೂ ಏನಾಗತ್ತಲ್ಲ ಇವೆಲ್ಲ MG ನರೇಗಾದರಿದೆ ಸರ್. ಇದು ಆಯ್ತಾರೆ, MG ನರೇಗಾದರಿದೆ. ಇದು ನೆನಪಿರ್ಬೇಕು ನಿಮ್ಗೆ. ಸೊ ಇನ್ನೊಂದು ಏನು ಕೇಳ್ತಾರೆ, ಯೋಜನೆ ಅನುಷ್ಠಾನದ ಮೇಲ್ವಿಚಾರಣೆ ಯಾರು ಮಾಡ್ತಾರೆ ಕೇಳ್ತಾರೆ. ಈ ಯೋಜನೆಯ ಅನುಷ್ಠಾನದ ಮೇಲ್ವಿಚಾರಣೆ ಯಾರು ಮಾಡೋದು ಅಂದ್ರೆ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದವ್ರು ಮಾಡ್ತಾರೆ. ಹೌದಾ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯದವ್ರು ಮಾಡ್ತಾರೆ. ಇದೊಂದು ನೆನಪಿರಬೇಕು. ಮತ್ತು ಕರ್ನಾಟಕದಲ್ಲಿ ಪ್ರಸ್ತುತ ಮನ್ರೇಗಾ ದಿನಗೂಲಿಯ ಎಷ್ಟು ರೂಪಾಯಿಗಳಿವೆ ಅಂತ ಕೇಳಿದ್ರೆ 370 ರೂಪಾಯಿ. ಇದು ಕ್ವಶನ್ ಭಾಳ ಸಲ ರಿಪೀಟ್ ಆಗೈತೆ ರೀ. ಈ ಕ್ವಶನ್ ಭಾಳ ಸಲ ರಿಪೀಟ್ ಆಗೈತೆ. ಈ ಸಲನೂ ರಿಪೀಟ್ ಆಗುತ್ತೆ. ಈ ಸಲ ಕೇಳ್ತಾರೆ 370 ರೂಪೀಸ್. ಎಷ್ಟು ರೀ? 370 ರೂಪೀಸ್ ನಮ್ಮ ಕರ್ನಾಟಕದವರು ದಿನಗೂಲಿ ಕೊಡ್ತಾರೆ ರೀ. ಸೊ ಹರಿಯಾಣಕ್ಕೆ ಎಷ್ಟು ಐತ್ರಿ ಸರ್? ಹರಿಯಾಣ ಹೈಯೆಸ್ಟ್ ಐತ್ರಿ, 400 ಐತೆ ನೋಡ್ರಿ. ಹರಿಯಾಣಕ್ಕೆ 400 ಐತ್ರಿ, ಅದು ಹೈಯೆಸ್ಟ್ ಐತ್ರಿ. ಅದು ಗೊತ್ತಿರ್ಬೇಕು ನಿಮ್ಗೆ. ಹೈಯೆಸ್ಟ್ ಕೊಡೋದು ಹರಿಯಾಣದವ್ರು ಕೊಡ್ತಾರೆ, 400 ರೂಪೀಸ್ ಕೊಡ್ತಾರೆ. ನಮ್ಮ ಕರ್ನಾಟಕದವ್ರು ಎಷ್ಟು ಅಂದ್ರೆ 370 ರೂಪೀಸ್ ಕೊಡ್ತಾರೆ, ನೆನಪಿರ್ಬೇಕು ನಿಮ್ಗೆ. ಇನ್ನು ವಿಶ್ವ ಅಥ್ಲೆಟಿಕ್ ವರ್ಷದ ಅಥ್ಲೆಟ್ ಪ್ರಶಸ್ತಿ 2025 ಅಂತ ಬರುತ್ತೆ ಸರ್. ವಿಶ್ವ ಅಥ್ಲೆಟಿಕ್ ವರ್ಷದ ಅಥ್ಲೆಟ್ ಪ್ರಶಸ್ತಿ ಅಂತ ಬರುತ್ತೆ. ಸೊ ನೋಡಿ, ಮ್ಯಾಗ್ಝಿನ್ದಲ್ಲಿ ಇದ್ರ ಮೇಲೆ ಒಂದು ಪೇಜ್ ಕೊಟ್ಟಾರ್ರಿ.
ಸೊ ಎಕ್ಸಾಮ್ದಲ್ಲಿ ಏನು ಕೇಳ್ತಾರೆ ಅಂತಂದ್ರೆ ಇವೆಲ್ಲ ಕೇಳ್ತಾರನ್ರಿ ಸರ್. ಏನು ಕೇಳಂಗಿಲ್ಲ. ಇದು ಯಾವ ದೇಶನೂ ನೋಡಿ ಯಾವ ಕೇಳಂಗಿಲ್ಲ ರೀ. ಎಲ್ಲವೂ ಓದೋದು ಬೇಡ್ರಿ. ಏನು PhD ಮಾಡೋದು ಬೇಕಾಗಿಲ್ಲ ರೀ ನಮಗೆ. ನಮ್ಮ ಎಕ್ಸಾಮ್ದಾಗ ಕೇಳೋದೇನು ರೀ, ಇದರಲ್ಲಿ ಯಾವ್ದಾರ ಭಾರತದ ಬಗ್ಗೆ ಏನ್ರ ಇತ್ತಂದ್ರೆ ಎಕ್ಸಾಮ್ದಲ್ಲಿ ಕೇಳ್ತಾರೆ. ಸೊ ಭಾರತದ ಇಲ್ಲ ಅಂದ್ರೆ ಎಕ್ಸಾಮ್ದಲ್ಲಿ ಕೇಳಂಗಿಲ್ಲ. ಮತ್ತು ಇನ್ ಕೇಸ್ ಅವ್ರು ಕೇಳಿದ್ರು ಏನು ಕೇಳ್ತಾರೆ ಅಂತಂದ್ರೆ, ಸೊ ಅದರಲ್ಲಿ ಟಾಪ್ನಲ್ಲಿರೋರನ್ನ ಕೇಳ್ತಾರೆ. ಟಾಪ್ನಲ್ಲಿರೋರ ಪುರುಷ ಮತ್ತು ಮಹಿಳೆಯರು ಕೇಳ್ತಾರೆ. ಮತ್ತು ಅದರಾಗೂ ಮತ್ತು ಫಿಲ್ಟರ್ ಮಾಡಿದ್ರೆ ಮಹಿಳೆಯರ ಮೇಲೆ ಭಾಳ ಫೋಕಸ್ ಮಾಡಿ ಕೇಳ್ತಾರೆ. ಮಹಿಳೆಯರ ಮೇಲೆ ಕೇಳ್ತಾರೆ. ಸೊ ಹಾಗಾಗಿ ಇದರ ಮೇಲೆ ಕೇಳೋ 2 ಪಾಯಿಂಟ್ಸ್ನ ನೋಡ್ಕೊಂಬಿಡೋಣ. ಪುರುಷರ ವರ್ಷದ ಅಥ್ಲೀಟ್ ಪ್ರಶಸ್ತಿ 2025 ಯಾರಿಗೆ ಕೊಡಲಾಯ್ತು ಅಂದ್ರೆ ಸ್ವೀಡನ್ ದೇಶದ, ಇದನ್ನ ಕೇಳ್ತಾರೆ ಸರ್ ಎಕ್ಸಾಮ್ದಲ್ಲಿ, ಯಾವ ದೇಶಕ್ಕೆ ಸಂಬಂಧಪಟ್ಟರು ಅಂತ ಕೇಳ್ತಾರೆ. ಸ್ವೀಡನ್ ದೇಶದ ಪೋಲ್ ವಾಲ್ಟ್ ತಾರೆ ಅಂತ ಕೇಳ್ತಾರೆ. ಇವು ಅರ್ಮಾಂಡ್ ಡುಪ್ಲಾಂಟಿಸ್ ಅಂತ ಬರ್ತಾರೆ. ಅರ್ಮಾಂಡ್ ಡುಪ್ಲಾಂಟಿಸ್ ಅವ್ರಿಗೆ ಈ ಪುರುಷರ ವರ್ಷದ ಅಥ್ಲೆಟ್ ಪ್ರಶಸ್ತಿ ಕೊಟ್ಟಾರ. ಸೊ ಯಾವ ದೇಶದವ್ರು ಅಂತ ಕೇಳ್ತಾರೆ ಮತ್ತು ಯಾವ ಕ್ರೀಡೆಗೆ ಸಂಬಂಧಿಸಿದವ್ರು ಕೇಳ್ತಾರೆ. ಪೋಲ್ ವಾಲ್ಟ್ ಅಂತ ಒಂದು ಕ್ರೀಡೆ ಐತಿ, ಆ ಸ್ಪೋರ್ಟ್ಸಿಗೆ ಸಂಬಂಧಪಟ್ಟವರು ಇವರು ಸ್ವೀಡನ್ ದೇಶದವರು. ಅರ್ಮಾಂಡ್ ಡುಪ್ಲಾಂಟಿಸ್ ಅಂತ ಬರುತ್ತೆ. ಇವರಿಗೆ ಪುರುಷರ ವರ್ಷದ ಅಥ್ಲೆಟ್ ಪ್ರಶಸ್ತಿ ಲಭಿಸಿದೆ. ಇಷ್ಟೇ ಒಂದು ಪಾಯಿಂಟ್ ಇದ್ರೆ ಸಾಕು ನಮಗೆ. ಮತ್ತು ಇದರ ಜೊತೆಗೆ ಇವರಿಗೆ ಶ್ರೇಷ್ಠ ಫೀಲ್ಡ್ ಅಥ್ಲೆಟ್ ಗೌರವಕ್ಕೂ ಭಾಜನರಾಗಿದ್ದಾರೆ. ಅಂದರೆ ಇದೇ ಒಂದು ಪ್ರಶಸ್ತಿ ಗೌರವದಲ್ಲಿ ಇದನ್ನು ಕೂಡ ಅವರು ಸ್ವೀಕರಿಸಿಕೊಂಡಿದ್ದಾರೆ. ಇವೆರಡು ಪಾಯಿಂಟ್ಸ್ ನೀವು ಬರ್ಕೊಳ್ಳಿ ಅಷ್ಟೇ. ಇವ್ರ ಬಗ್ಗೆ ಇಷ್ಟು ಸಾಕು. ನೆಕ್ಸ್ಟು ಮಹಿಳಾ ವಿಭಾಗದ ವರ್ಷದ ಅಥ್ಲೆಟ್ ಪ್ರಶಸ್ತಿ 2025 ಅಂತ ಬರುತ್ತೆ. ಇದನ್ನು ಯಾರಿಗೆ ಕೊಟ್ಟಿದ್ದಾರೆ ಅಂದರೆ ಅಮೇರಿಕಾದ ಓಟಗಾರ್ತಿ. ನೋಡಿ 2 ಪಾಯಿಂಟ್ ಇಲ್ಲ ಐತ್ರಿ. ಅಮೆರಿಕದವರು ಓಟಗಾರ್ತಿಯವರು ಯಾರಪ್ಪ ಅಂದ್ರೆ ಸಿಡ್ನಿ ಮೆಕ್ಲಾಗ್ಲಿನ್ ಲೆವ್ರೋನ್ ಅಂತ ಬರುತ್ತೆ. ಇವರಿಗೆ ಈ ಮಹಿಳಾ ವಿಭಾಗದ ವರ್ಷದ ಅಥ್ಲೆಟ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಇವರು ಅಮೆರಿಕ ದೇಶದವರು ಮತ್ತು ಇವರು ಓಟಗಾರ್ತಿ ಅಂತ ನೆನಪಿರ್ಬೇಕು, ನೀವು ಸ್ಪ್ರಿಂಟರ್ ಅಂತ ಗೊತ್ತಿರಬೇಕು. ಓಕೆ, ಇವ್ರ ಮೇಲೆ ಮತ್ತೆ ಇನ್ನೊಂದು ಏನು ಕ್ವಶನ್ ಕೇಳ್ಬೋದು. ವಿಶ್ವ ಚಾಂಪಿಯನ್ಶಿಪ್ 400 ಮೀಟರ್ ಓಟ ಮತ್ತು ವಿಶ್ವ ಚಾಂಪಿಯನ್ಶಿಪ್ 400 ಮೀಟರ್ ಹರ್ಡಲ್ಸ್ ಅಂದರೆ ಓಟದಲ್ಲಿ ಮತ್ತು ಹಡಲ್ಸ್ದಲ್ಲಿ ಸ್ಪರ್ಧೆಗಳೆರಡರಲ್ಲೂ ಚಿನ್ನ ಗೆದ್ದ ಮೊದಲ ಅಥ್ಲೀಟ್ ಯಾರಂತಂದರೆ ಸಿಡ್ನಿ ಮೆಕ್ಲಾಗ್ಲಿನ್ ಲೆವ್ರೋನ್ ಅವರು. ಇಷ್ಟು ಓದಿದರೆ ಇಲ್ಲಿಗೆ ಈ ವಿಶ್ವ ಅಥ್ಲೆಟಿಕ್ ವರ್ಷದ ಅಥ್ಲೆಟಿಕ್ ಪ್ರಶಸ್ತಿ ಬಗ್ಗೆ ಮುಕ್ತಾಯ ಆಗುತ್ತೆ. ಓಕೆ, ಇನ್ನು ಆಪರೇಷನ್ ತಂಡ್ರತಿ ಇದು ನಾಳೆ ಕ್ಲಾಸ್ನ ನೋಡೋಣ. ಸಮಯದ ಅಭಾವದಿಂದ ನಾನು ಜಾಸ್ತಿ ಹೇಳ್ತಾ ಹೋದರೆ ಏನೂ ಅರ್ಥ ಆಗಂಗಿಲ್ಲ. ಸೊ ಡಿವೈಡ್ ಮಾಡ್ತಾ ಹೋಗೋಣ. ಸೊ ಇಲ್ಲಿಗೆ ಮುಗಿಸ್ತೀನಿ. ನಾಳೆಗೆ ಏನು ಮಾಡೋಣ, ಆಪರೇಷನ್ ತಂಡ್ರ ಬಗ್ಗೆ ನೋಡ್ಕೊಳ್ಳೋಣ. ಹಾಗೆ ಆಪರೇಷನ್ ತಂಡ್ರ ಅಂತ ನೋಡಿದ್ಮೇಲೆ UPI ವಹಿವಾಟುಗಳ ಬಗ್ಗೆ ನೋಡೋಣ. ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಇದ್ರ ಮೇಲೆ ಕ್ವಶನ್ ಆಗೇ ಇಲ್ಲ ಅಂತ ಯಾವತ್ತೂ ಇಲ್ಲ. ಪ್ರತಿ ಒಂದು ವರ್ಷದಲ್ಲಿ 1-2 ಎಕ್ಸಾಮ್ದಲ್ಲಾದರೂ ಇದ್ರ ಮೇಲೆ ಕ್ವಶನ್ ಆಗುತ್ತೆ. ಇದ್ರ ಮೇಲೆ ನೋಡ್ಕೊಳ್ಳೋಣ. ಓಕೆ, ಹಾಗಿದ್ರೆ ಇದ್ರ ಮೇಲೆ ನಾ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಿಮಗೊಂದು ಕ್ವಶನ್ ಕೇಳ್ತೀನಿ. ಇದು KE ಕೇಳೋ ಕ್ವಶನ್ನು. UPI ಅಳವಡಿಸಿಕೊಂಡ ನಮ್ಮ ದೇಶ ಬಿಟ್ಟು ನಮ್ಮ ದೇಶದ UPI ಅಳವಡಿಸಿಕೊಂಡ ನೆರೆಯ ಮೊದಲ ರಾಷ್ಟ್ರ ಯಾವುದಂತ ಕೇಳ್ತಾರೆ. ಅದನ್ನು ನೀವು ಕಾಮೆಂಟ್ ಸೆಕ್ಷನ್ದಲ್ಲಿ ಕಾಮೆಂಟ್ ಮಾಡಿ. ಓಕೆ, ಮತ್ತು ಇದನ್ನು ನಾನು ಏನು ಹೇಳ್ತಾ ಹೋಗ್ತಿದ್ದೀನಿ, ನಾನು ಏನು ಹೈಲೈಟ್ ಮಾಡಿದ್ದೀನಿ ಅದನ್ನು ಮಾತ್ರ ನೀವು ಹೈಲೈಟ್ ಮಾಡ್ತಾ ಹೋಗಿ, ಅದನ್ನು ಮಾತ್ರ ಓದ್ತಾ ಹೋಗಿ. ನೋಡಿ, ಇದೆಲ್ಲ ಬೇಡ ಅಂತ ಹೇಳಿದ್ದೀನಿ. ಇದನ್ನು ಓದೋ ಅವಶ್ಯಕತೆ ಇಲ್ಲ. ಎಲ್ಲ ಇದು ಓದ್ತಾ ಹೋದರೆ ಮ್ಯಾಗ್ಝಿನ್ ಮುಗಿಯಂಗಿಲ್ಲ. ಸೊ ಕ್ಲಾಸ್ ಹೇಳುವಾಗ ಕ್ಲಾಸ್ ಲೆಂತ್ ಜಾಸ್ತಿ ಆಗುತ್ತೆ ಹೊರತು, ಬಟ್ ನೀವು ಒಂದ್ಸಲ ಹೈಲೈಟ್ ಮಾಡಿಕೊಂಡು ಒಂದ್ಸಲ ನನ್ನ ಕ್ಲಾಸ್ ಕೇಳ್ಕೊಂಡ್ಬಿಟ್ಟು ನೆಕ್ಸ್ಟ್ ಟೈಮ್ ನೀವು ರಿವಿಷನ್ ಮಾಡುವಾಗ ವಿದಿನ್ 30 ಮಿನಿಟ್ಸಲ್ಲಿ ಇಡೀ ನೀವು ಅರ್ಧ ಮ್ಯಾಗ್ಝಿನ್ ಮುಗಿಸ್ಬಿಡ್ತೀರಾ. 1-2 ಅವರ್ಸ್ ಕೂತ್ಬಿಟ್ರೆ ಒಂದು ಮ್ಯಾಗ್ಝಿನ್ ಮುಗಿಸ್ಬಿಡ್ತೀರಾ. ಸೊ ಈ ರೀತಿ ನಿಮಗೆ ಪ್ರಿಪ್ರೇಷನ್ ಇರಲಿ. ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತೀನಿ. ಮತ್ತೆ ನಾಳೆ ಸಿಗೋಣ. ಶುಭೋದಯ.